ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಸುನೀಲ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮೊಂದಿಗೆ ಗಾಯಕಿ ದೀಪಾ ರಾಘವೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಇವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ಇವ್ರ ಬಗ್ಗೆ ಒಂದು ಹೇಳಬೇಕು. ಇವರು ಸಪ್ತಸ್ವರ ಅನ್ನೋ ಒಂದು ಸಮಸ್ಯೆನ ಹುಟ್ಟಾಕಿ ಸುಮಾರು ಕಲಾವಿದರುಗಳಿಗೆ ಅವಕಾಶ ಮಾಡಿಕೊಟ್ಟು ಹೊಸ ಗಾಯಕರನ್ನ ತಮ್ಮ ಒಂದು ವೇದಿಕೆಯಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸುಮಾರು ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ. ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಅವರು ನಾನು ಹಾಕಿರೋ ಡ್ರೆಸ್ಸೇ ಅವರು ಹಾಕಿದ್ದಾರೆ. ರೈಟ್. ಯಾಕಂದರೆ ಅರಳಿದ ತಾವರೆ ಮುಗುಳಿದ ತಾವರೆ ಆ ಥರ ಒಂದು ಎಸ್ ಜಾನಕಿ ಅಮ್ಮ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಜೂನಿಯರ್ ಎಸ್ ಜಾನಕಿ ಅಮ್ಮ ಅವ್ರನ್ನ ವೆಲ್ಕಮ್ ಮಾಡ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಇಬ್ರು ಒಟ್ಟಿಗೆ ಒಂದೇ ಥರ ಡ್ರೆಸ್ ಹಾಕಿದ್ದೀವಿ. ಕೋಇನ್ಸಿಡೆನ್ಸ್. ಬ್ಯಾಕ್ಗ್ರೌಂಡ್ ಕೂಡ ರೈಟ್ ಆಗಿ ಎಲ್ಲ ಮ್ಯಾಚಿಂಗು. ಮೇಡಮ್ ಜಾನಕಮ್ಮನವ್ರ ಆಶೀರ್ವಾದ. ಜಾನಕಮ್ಮ ಅವರ ಖಂಡಿತ. ಓಕೆ, ಜೂನಿಯರ್ ಜಾನಕಿ ಅಮ್ಮ ಅಂತಲೇ ಕರೀತಾರೆ ಇವ್ರನ್ನ ವೆಲ್ಕಮ್ ಮಾಡ್ತಾ ದೀಪಾ ರಾಘವೇಂದ್ರ ಮೇಡಮ್ ಈ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಮೇಡಮ್, ನೀವು ಮೂಲತಃ ಉತ್ತರ ಕರ್ನಾಟಕ. ಹೌದು, ಉತ್ತರ ಕರ್ನಾಟಕ ಕಾರ್ಕಳದವರು. ಕಾರವಾರದವರು. ಯಾಕಂದರೆ ಕಾರವಾರದಲ್ಲಿ ತುಂಬ ಪ್ರಕೃತಿ ಸೌಂದರ್ಯ. ನಿಮಗೆ ಯಾನ ಸಿಗತ್ತೆ, ಯಲ್ಲಾಪುರ ಸಿಗುತ್ತೆ, ಸಿಸಿ ಸಿಗುತ್ತೆ. ಆ ಒಂದು ಸೊಬಗಿನ ವಾತಾವರಣದಲ್ಲಿ ಬೆಳೆದಂಥ ಒಂದು ಹುಡುಗಿ. ಇವ್ರನ್ನ ವೆಲ್ಕಮ್ ಮಾಡ್ತಾ ಇವರ ಒಂದು ಬಾಲ್ಯ ಹೇಗಿತ್ತು ಮತ್ತು ಈ ಸಂಗೀತ ಕ್ಷೇತ್ರಕ್ಕೆ ಯಾವ ರೀತಿ ಬಂದು ಅಂತ ಕಾರ್ಯಕ್ರಮ ಶುರು ಮಾಡೋಣ. ವೆಲ್ಕಮ್ ಟು ಚಿತ್ರ ನೆನಪು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್, ಮೂಲತಃ ದೀಪಾ ರಾಘವೇಂದ್ರ ನಿಮ್ಮ ಹೆಸರು. ಮೂಲತಃ ಯಾವ ಊರಿನವರು? ಕಾರವಾರ, ಉತ್ತರ ಕನ್ನಡ. ಓಕೆ. ಸೊ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಅಪ್ಪ ಅವರು ಡಿಪಾರ್ಟ್ಮೆಂಟಲ್ಲಿದ್ದರು, ASI ಆಗಿ ಕೊನೆಗೆ ವರ್ಕ್ ಮಾಡಿದ್ದವರು. ಸೊ ಉತ್ತರ ಕನ್ನಡ ಆಲ್ಮೋಸ್ಟ್ ಎಲ್ಲ ಊರು ತಿರುಗಿದ್ದೀನಿ. ಸೊ 4 ವರ್ಷ ಒಂದೊಂದು ಊರು ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ಲಾಸ್ಟಿಗೆ ಕೊನೆಗೆ ಬಂದಿದ್ದು ಕಾರವಾರ. ಹಾಂ. ಸೊ ನನ್ನ ಸಂಗೀತ ಜರ್ನಿ ಶುರು ಆಗಿದ್ದು 3rd ಸ್ಟ್ಯಾಂಡರ್ಡಿಂದ. ಹೌದು. ಏನಕ್ಕಂದರೆ ನನ್ನ ತಂದೆಯವರು ಒಂದು ಅದ್ಭುತ ಕಲಾವಿದರು, ಒಳ್ಳೆ ಸಿಂಗರ್, ಮತ್ತು ಅವರು ಸ್ಟೇಜ್ ಆರ್ಟಿಸ್ಟ್ ಕೂಡ. ನಾಟಕದಲ್ಲಿ ದುರ್ಯೋಧನನ ಪಾಠ ಮಾಡೋದ್ರಲ್ಲಿ ತುಂಬ ಫೇಮಸ್ ಆಗಿದ್ರು ಅವರು. ಅಷ್ಟೇ ಒಳ್ಳೆ ಗಾಯಕರು. ಇವತ್ತು ನಾನು ಈ ಮಟ್ಟಿಗೆ ಹಾಡಲಿಕ್ಕೆ ಕಾರಣನೇ ಅವ್ರು ಕೊಟ್ಟ ಒಂದು ಬಳುವಳಿ ಅಂತ ಹೇಳ್ಬೋದು. ತಾಯಿ ಹೌಸ್ ವೈಫು, ಅವರು ಕೂಡ ಸಿಂಗರೇ. ಹೌದು. ಬಟ್ ಸ್ಟೇಜಲ್ಲಿ ಹಾಡ್ತಾ ಇರಲಿಲ್ಲ, ಮನೆಯಲ್ಲೇ ಹಾಡ್ತಾ ಇದ್ರು. ಸೊ ಅವರು ಕೂಡ ಸಿಂಗರೇ. ಹೌದು. ಮೇಡಮ್, 3ನೇ ಕ್ಲಾಸಿಂದ ಶುರು ಮಾಡಿದಂಥ ಒಂದು ಗಾಯನ ಕ್ಷೇತ್ರ. ಹೌದು. ಯಾರ ಹತ್ರ ತರಬೇತಿ ಮಾಡಿದ್ರು ಮೇಡಮ್? 3ನೇ ಕ್ಲಾಸಲ್ಲಿ ಬಾಲ್ಯದಲ್ಲಿ ಸಂಗೀತ ಕಲ್ತಿದ್ರ? ಕರ್ನಾಟಕ ಯಾರ ಹತ್ರನೂ ಇಲ್ಲ. ನನಗೆ ತಂದೆನೇ ನನ್ನ ಗುರು. ಓಕೆ. ಹೌದು. ತಂದೆಯಿಂದ ಬಂದಂತಹ ಬಳುವಳಿ. ನಾನು ಯಾವ ಕ್ಲಾಸಿಗೂ ಸೇರಿಲ್ಲ. ಅವರು ನನಗೆ ಪ್ರತಿಯೊಂದು ಹಾಡನ್ನು ಅವರೇ ನನಗೆ ಹೇಳ್ಕೊಡ್ತಾ ಇದ್ರು. ಈ ಥರ ಈ ಪಿಚ್ಚಲ್ಲಿ ಹಾಡಬೇಕು, ಈ ರಾಗದಲ್ಲಿ ನೀನು ಹಾಡಬೇಕು, ಯಾವ ಸ್ಕೇಲಲ್ಲಿ ಹಾಡಬೇಕು ಅಂತ ಎಲ್ಲ ಅವರೇ ನನಗೆ ಹೇಳ್ಕೊಡ್ತಾ ಇದ್ರು. ನನಗೆ ಅವರೇ ಗುರು. ಹೌದು, ತಂದೆನೇ ಗುರು ನನಗೆ. ಮೇಡಮ್, ಸ್ಕೂಲ್ ಅಂತ ಹೇಳಿದ ತಕ್ಷಣ ನೀವು ಯಾವ ಸ್ಕೂಲಲ್ಲಿ ಓದಿದ್ರೆ? ಅಲ್ಲಿ ಸ್ಕೂಲಿನಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಏನೋ ಮಾಡ್ತಾರೆ? ಖಂಡಿತ. ಸ್ಪೋರ್ಟ್ಸಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ನಾನು ನಾಟಕದಲ್ಲಿ ಮಾಡ್ತಾ ಇದ್ದೆ. ಇವನ್ ನಾನು ಭರತನಾಟ್ಯ ಕೂಡ 1 ವರ್ಷ ನಾನು ಕಲ್ತಿದ್ದೆ. ಸೊ 3 ಕಡೆ ಪ್ರೋಗ್ರಾಮ್ಸು ಕೊಟ್ಟಿದ್ದೆ. ಸೊ ಒಂದು ಆಕ್ಸಿಡೆಂಟಲ್ಲಿ ಒಂದು ಇನ್ಸಿಡೆಂಟ್ ಆದಮೇಲೆ ನಾನು ಭರತನಾಟ್ಯ ಸ್ಟಾಪ್ ಮಾಡಿದೆ. ಅದು ಅಲ್ಲಿಗೆ ಬ್ರೇಕ್ ಆಗೋಯ್ತು. ಬಟ್ ಸ್ಪೋರ್ಟ್ಸಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ ನಾನು. ಶಾಲೆಯಲ್ಲಿ ಭರತನಾಟ್ಯ ಕಲ್ತ್ರಿ, ಬ್ರೇಕ್ ಆಯಿತು, ಸ್ಪೋರ್ಟ್ಸಲ್ಲಿ ಇದ್ರಿ, ಮತ್ತು ಯಾವ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ಸ್ಟೇಜ್ ಆರ್ಟಿಸ್ಟ್. ನಾನು ನಾಟಕ ಮಾಡ್ತಾ ಇದ್ದೆ. ಯಾವುದಾದ್ರೂ ಒಂದು ಡೈಲಾಗ್ ನಿಮಗೆ ನೆನಪಿರುವಂಥ ಒಂದು ಡೈಲಾಗ್ಸ್ ಯಾವ್ದಾದ್ರು ಇರ್ಬೋದಾ? ಅಲ್ಲ ರೀ, ಬೆಳಿಗ್ಗೆನೇ ಎದ್ಬಿಟ್ಟು ಹೋಗ್ತೀರಾ, ಅದೇನು ಕೆಲಸ ಅಂತೀರಂತ ನಾನು ಕಾಣೆ. ಬೆಳಿಗ್ಗೆ ಹೇಳ್ತೀರಾ, ರೆಡಿ ಆಗ್ತೀರಾ, ಡ್ರೆಸ್ ಹಾಕೋತೀರಾ, ಹೋಗ್ಬಿಡ್ತೀರಾ. ಪ್ರೀತಿಯಿಂದ ಒಂದು ಟಿಫನ್ ಮಾಡಿಕೊಟ್ರೆ ತಿನ್ನೋಕ್ಕೂ ನಿಮ್ಗೆ ಟೈಮ್ ಇಲ್ಲ. ಸ್ಟೇಷನಲ್ಲಿ ಕೇಳಿದರೆ ಫೋನ್ ಮಾಡಿ, ಸಾಹೇಬ್ರು ಅಲ್ಲೋಗಿದ್ದಾರೆ, ಸಾಹೇಬ್ರು ಇಲ್ಲೋಗಿದ್ದಾರೆ, ಆ ಕಳ್ಳ ಹಿಡಿಲಿಕ್ಕೆ ಹೋಗಿದ್ದಾರೆ, ಈ ಕಳ್ಳ ಹಿಡಿಲಿಕ್ಕೆ ಹೋಗಿದ್ದಾರೆ ಅಂತಾರೆ. ಸ್ಟೇಷನಿಗೆ ಬಂದು ಜೈಲಲ್ಲಿ ನೋಡಿದ್ರೆ ಒಂದು ಕಳ್ಳನೂ ಇರಲ್ಲ. ಅದು ಯಾವ ಕಳ್ಳನಿಗೆ ಇಟ್ಕೊಂಡು ಎಲ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಹೆಂಡ್ತಿಗಂತೂ ಸಮಯ ಕೊಡೋಕ್ಕಾಗಲ್ಲ. ಅಲ್ಲ ರೀ, ಒಂದು ಸೀರೆ, ಹಬ್ಬಕ್ಕೊಂದು ಸೀರೆ ಕೇಳೋಕ್ಕೆ ಶುರು ಮಾಡಿ 1 ವರ್ಷ ಆಯಿತು. ಹೋಗ್ಲಿ, ತೆಗೆಸ್ಕೊಟ್ರಾ? ರೇಷ್ಮೆ ಸೀರೆ ಬೇಡ, ಎಟ್ಲೀಸ್ಟ್ ಒಂದು ನೈಲಾನು ಬೇಡ, ಕಾಟನ್ ಸೀರೆ ಅದು ನಿಮ್ಮ ಕೈಲಿ ತೆಗೆಸ್ಕೊಡೋಕ್ಕಾಗಲ್ಲ. ತಿಂಗಳಿಗೆ ಸಂಪಾದನೆ 40,000 ಅಂತೀರಾ. ಮೇಡಮ್, ಒಳ್ಳೆ ಕಲಾವಿದೆ ಕೂಡ, ಹಾಗೆ ಒಳ್ಳೆ ಗಾಯಕಿ ಕೂಡ. ಇವರು ಕಂಠ ಬಿಚ್ಚಿಟ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ. ಯಾರಕ್ಕೆ ತಾನೇ ನೆನಪಿಲ್ಲ ಹೇಳಿ? ಜಾನಕಿ ಅಮ್ಮ
ನೆನೆಸ್ಕೊಂಡ್ರೆ ಮೈ ಜುಮ್ ರೋಮಾಂಚನ ಆಗುತ್ತೆ. ಅವರ ಒಂದು ಧ್ವನಿಲೇ ಇವತ್ತಿಗೂ ಕೂಡ ಹಾಡ್ತಾ ಬಂದಿದ್ದಾರೆ. ಇವ್ರನ್ನ ಜೂನಿಯರ್ ಜಾನಕಿ ಅಮ್ಮ ಅಂತಲೇ ಕರೀತಾರೆ. ಅಮ್ಮ ನಮಸ್ತೆ. ದೊಡ್ಡ ಮಾತು. ಜೂನಿಯರ್ ಜಾನಕಿ ಅಮ್ಮ, ಹೇಗನ್ಸುತ್ತೆ ಸಂಗೀತ ಕ್ಷೇತ್ರದಲ್ಲಿ ಆ ಒಂದು ವೋಕಲ್, ಆ ಒಂದು ವಾಯ್ಸಲ್ಲ ಹಾಡ್ಲಿಕ್ಕೆ ಅಮ್ಮನ ಒಂದು ಇದರಲ್ಲಿ? ಗೊತ್ತಿಲ್ಲ ಸರ್, ಏನಕ್ಕಂದರೆ ಲಾಸ್ಟ್ 1 year ಬಿಫೋರು ನಾನು ನಂದೇ ಒಂದು ಯೂನಿಕ್ ವಾಯ್ಸು ಹಾಡ್ತಾ ಇದ್ದೆ. ಬಟ್ ಅದು ಹಾಡು ಎಲ್ಲೋ ನನ್ನ ಜಾನಕಮ್ಮನ ವಾಯ್ಸ್ ರಿಲೇಟೆಡ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಹಾಡ್ತಾ ಇದ್ದೆ ಅಷ್ಟೇ, ಅವ್ರ ವಾಯ್ಸ್ ಥರ ಇವ್ರ ವಾಯ್ಸ್ ಥರ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಈ ಕ್ಷೇತ್ರದಲ್ಲಿ ನಾನು ತೊಡಗಿಸ್ಕೊಂಡ್ಮೇಲೆ ತುಂಬ ಸ್ಟೇಜಲ್ಲಿ ಹಾಡಬೇಕಿದ್ರೆ ಜನಗಳು ಅದು ನನಗೆ ಕೊಟ್ಟಿರೋ ಹೆಸರು. ಓಕೆ. ಸೊ ನೀವು ಅವ್ರ ಥರ ಹಾಡ್ತೀರಾ, ಆ ಒಂದು ಪಿಚ್ಚಲ್ಲಿ ಹಾಡ್ತೀರಾ, ಆ ಒಂದು ಹೈ ಸ್ಕೇಲಲ್ಲಿ ನೀವು ಹಾಡ್ತೀರಾ ಅಂತ ಜನ ಹೇಳಿದ ಮೇಲೆ ಅದು ನನಗೆ ಗೊತ್ತಾಗಿತ್ತು. ಯಾಕಂದರೆ ಜಾನಕಿ ಅಮ್ಮ ಅಂತ ತಗೊಂಡ್ರೆ ಅವರು ಹಾಡದೇ ಇರೋ ಭಾಷೆಗಳಲ್ಲಿ ಲೆಕ್ಕ ಹಾಕೋಕ್ಕಾಗಲ್ಲ. ಯಾಕಂದರೆ ಸುಮಾರು 50,000 ಹಾಡುಗಳು, ಇನ್ಕ್ಲೂಡಿಂಗ್ ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳು, ತೆಲುಗು, ಚೈನಾ ಭಾಷೆಯಲ್ಲಿ ಕೂಡ ಅಮ್ಮ ಹಾಡಿದ್ದಾರೆ ಅನ್ನೋಂಥ ಒಂದು ಎವರ್ ಗ್ರೀನ್ ಆಫ್ ಲೆಜೆಂಡ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಹಾಡ್ಬೋದಾ ಅಮ್ಮನ ವಾಯ್ಸಲ್ಲಿ? ನಾನು ಇತ್ತೀಚೆಗೆ ಅಂದರೆ ಹಿಂದಿ, ಕನ್ನಡ ಹಾಡ್ತಾ ಇದ್ದೆ ಇಷ್ಟು ವರ್ಷ. ಇವಾಗ ರೀಸೆಂಟಾಗಿ ಅಮ್ಮನವ್ರದ್ದೊಂದು ತೆಲುಗು ಸಾಂಗ್ ನಾನು ಕಲಿತೆ. ಹೀಗೆ ಒಂದಿನ ಹೋಗಬೇಕಿದ್ರೆ ಪ್ಲೇ ಆಗ್ತಾ ಇತ್ತು. ಯಾಕೋ ಆ ಹಾಡು ನನಗೆ ಮನಸ್ಸಿಗೆ ಒಂಥರ ಮುದ ನೀಡ್ತು. ಕೇಳಿದ ತಕ್ಷಣ ಈ ಹಾಡು ನಾನು ಕಲಿಬೇಕು ಅನ್ನಿಸ್ತು. ಯಾರು ಹಾಡಿದ್ದು ನೋಡಿದೆ, ಅಂದ್ಕೊಂಡೆ ಜಾನಕಮ್ಮ ಅವರೇ ಹಾಡಿರ್ತಾರೆ ಅಂತ. ಸೊ ಹೌದು, ಅದು ಹಾಡು ಜಾನಕಮ್ಮನವರೇ ಹಾಡಿದ್ದು. ಆ ಹಾಡು ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಸೊ ಹೊಸದಾಗಿ ಆ ಹಾಡನ್ನು ಕಲಿತೆ. 1-2 ಸ್ಟೇಜಲ್ಲಿ ಹಾಡಿದ್ದೀನಿ ಕೂಡ. ಚೆನ್ನಾಗಿ ಬಂತು ಅಂತ ಅಭಿಮಾನಿಗಳು ಹೇಳಿದ್ರು. ಸೊ ಅದು ಒಂದು 2 ಲೈನ್ ಬೇಕಿದ್ರೆ. ಲಾ 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 ಲಾ. ಆಕಾಶಂ ಏನಾತಿದು ಅನುರಾಗಂ ಆನಾತಿದಿ. ಆಕಾಶಂ ಏನಾತಿದು ಅನುರಾಗಂ ಆನಾತಿದಿ. ఆవేశం ఏనాడు కలిగెను ఆనాడే తెలిసిందది. ఆవేశం ఏనాడు కలిగెను ఆనాడే తెలిసిందది. ఆకాశం ఏనాతిదో అనురాగం మానాతిది. ఆకాశం ఏనాతిదో అనుರಾಗಂ ಆನಾಟಿದಿ. ಅದ್ಭುತವಾದ ಒಂದು ಗಾಯನದೊಂದಿಗೆ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಅದು ನಿಮ್ಮ ಫೇವ್ರೆಟ್ ಸಾಂಗ್ ಜಾನಕಿ ಅಮ್ಮ ಹಾಡುವಂಥ ಹಾಡು. ಮೇಡಮ್, ಈ ನಡುವದಲ್ಲಿ ನಿಮ್ಮ ಎಜುಕೇಷನ್ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ರೆ? BA ಸೈಕಾಲಜಿ ತೊಗೊಂಡಿದ್ದೆ ನಾನು. ಓಕೆ. BA ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. BA ಕಂಪ್ಲೀಟ್ ಮಾಡಿ ಜೊತೆಗೆ ಯಾವುದು ಜಾಬ್ಗೆ ಹೋಗಲಿಲ್ಲ? ಆಟೋಮೊಬೈಲ್ ಜಾಬ್ ಮಾಡ್ತಾ ಇದ್ದೆ. BA ಆ್ಯಕ್ಚುಲಿ BA ಮಾಡಬೇಕಿದ್ರೆ ಒಂದು ಆಫರ್ ಬಂತು ನನಗೆ. ಚಿಕ್ಕ ವಯಸ್ಸಿನಿಂದಲೂ ಒಂದು ಸಂಗೀತದ ಜೊತೆ ಆಟೋಮೊಬೈಲ್ ಫೀಲ್ಡಲ್ಲಿ ತುಂಬಾ ಇಷ್ಟ ಇತ್ತು. ಈ ಬೈಕ್ ನೋಡಿದ್ರೆ, ಕಾರು, ವೆಹಿಕಲ್ ನೋಡಿದ್ರೆ ಏನೋ ಒಂದು ಖುಷಿ ನನಗೆ. ಸೊ ಆ ಟೈಮಲ್ಲೇ ನಾನು ಶೋರೂಮಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ವರ್ಕ್ ಮಾಡಿದೆ. ಫೈನಲ್ ಇಯರ್ ರಿಸಲ್ಟ್ ಬಂತು, ಆಯಿತು. MA ಮಾಡಬೇಕು ಅಂತ ಮನೇಲಿ ಆಸೆ ಪಟ್ಟರು. ಬಟ್ ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಡ್ರಾಪ್ ಆಗೋಯಿತು. ಆಟೋಮೊಬೈಲಲ್ಲಿ ಏನಾದರೂ ಮಾಡಬೇಕು ಅಂತ ಆಟೋಮೊಬೈಲಲ್ಲಿ ಸೇರಿಕೊಂಡೆ ನಾನು. ಜಾಬ್ ಮಾಡ್ತಾ ಸಂಗೀತ. ಹೌದು ಮೇಡಮ್. ಈ ಒಂದು ಸಂದರ್ಭದಲ್ಲಿ ನಿಮಗೆ ಮನಸ್ಸಲ್ಲಿ ಉಳಿಯುವಂಥ ಒಂದು ನೆನಪು, ಒಂದು ಘಟನೆ ಆಗಿರುತ್ತೆ. ಅದೇನಂತ ಹೇಳಿದ್ರೆ, ನಿಮ್ಗೊಂದು ಗಿಫ್ಟ್ ಬಂದಿರಲ್ಲ, ಒಂದು ಯಾವುದೋ ಒಂದು ವೊಕೇಶನ್, ಒಂದು ಸೆಲೆಬ್ರೇಷನ್, ಒಂದು ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಅಭಿಮಾನಿಗಳೇ ಅಂತಲೇ ಹೇಳ್ಬೋದು, ಅಭಿಮಾನಿಗಳಂತಲೇ ಹೇಳ್ಬೋದು, ನೆಕ್ಸ್ಟ್ ಡೇ ನಿಮ್ಮ ಆಫೀಸಲ್ಲಿ ಒಂದು ಗಿಫ್ಟ್ ಬರುತ್ತೆ. ಓಕೆ. ಅದು ಏನಂತ ನೋಡ್ತೀರಾ? ಖಂಡಿತ. ಅದು ಆ ಒಂದು ಫೋಟೋ ನಿಮ್ಮ ಫ್ರೆಂಡ್ಸೇ ನನಗೆ ಕೊಟ್ಟಿದ್ದಾರೆ. ಓಕೆ. ಅದನ್ನು ಸರ್ಪ್ರೈಸಾಗಿ ನಿಮಗೆ ತೋರಿಸ್ತೀವಿ. ಓಕೆ. 1-2 ನಿಮಿಷ ಕಣ್ಮುಚ್ಕೊತೀರಾ? ಖಂಡಿತ ಖಂಡಿತ ಖಂಡಿತ. ಕ್ಲೋಸ್. ಓಕೆ, ತೋಳಿ. ಜಾನಕಿ ಅಮ್ಮ ನೆನಪು ಬಂತು? ಖಂಡಿತ ನೆನಪು ಬಂತು. ಓಕೆ. ಮೇಡಮ್ ಕೂಡ ಭಾವಕ ಆಗ್ತಾ ಇದ್ದಾರೆ. ಏನು ಹೇಳೋದು, ನನಗೆ
ಇವರನ್ನು ನೋಡಿದ್ರೆ ನನಗೆ ಶಬ್ದಗಳು ಈಚೆ ಬರಲ್ಲ, ಗೊತ್ತಿಲ್ಲ, ಅಷ್ಟು ಒಂದು ನನಗೆ ಇಮೋಷ್ನಲಿ ಆಗಿ ನಾನು ಅಟ್ಯಾಚ್ಮೆಂಟು ಜಾನಕಿ ಅಮ್ಮ. ಖಂಡಿತ. ಇದು ಯಾವ ಸಂದರ್ಭದಲ್ಲಿ ನಿಮಗೆ ಒಂದು ಗಿಫ್ಟ್ ಬಂದಿದ್ದು? ಇದು ನನ್ನ ಹುಟ್ಟು ಹಬ್ಬಕ್ಕೆ ನವಂಬರಲ್ಲಿ ನನ್ನ ಬರ್ತ್ಡೇ ಇತ್ತು. ಓಕೆ. ಸೊ ಆಫೀಸಲ್ಲಿ ಎಲ್ಲರೂ ವಿಶ್ ಮಾಡಿದ್ರು. ಓಕೆ. ಕೊನೆವರೆಗೂ ಏನು ಗಿಫ್ಟೇ ಕೊಟ್ಟಿಲ್ಲ ಯಾರು. ಓಕೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದೀವಿ, ಬಾಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ. ಓಕೆ. ಸೊ ಅನ್ಕೊಳ್ತಾ ಬಂದೆ, ಸಾಯಂಕಾಲವರೆಗೆ ವೆಯ್ಟ್ ಮಾಡಿದೆ, ಅಂದ್ಕೊಂಡೆ ಹೋಗಲಿ ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆದರೂ ಕೊಡ್ಬೋದಾಗಿತ್ತು, ಒಂದು ಗಿಫ್ಟ್ ಕೊಟ್ಟಿಲ್ವಲ್ಲ ನನಗೆ ಅಂತ ತುಂಬ ಬೇಜಾರಾಯಿತು. ಬಂದೆ. ಮಾರನೇ ದಿನ ಆಫೀಸಿಗೆ ಹೋದ ಕೂಡಲೇ ಎಲ್ಲರೂ ಕಾಯ್ತಾ ನಿಂತ್ಕೊಂಡಿದ್ರು ನಾನು ಬರಬೇಕಿದ್ರೆ. ವೆಲ್ಕಮ್ ವೆಲ್ಕಮ್ ಅಂತ ಹೇಳಿದ್ರು, ಬಿಲೇಟೆಡ್ ವಿಶಸ್ ಅಂತ ಹೇಳಿ ಇದನ್ನು ನನ್ನ ಕೈಯಲ್ಲಿ ಕೊಟ್ಟರು. ಸೊ ಇದು ಒಂದು ಅತ್ಯದ್ಭುತವಾದ ಗಿಫ್ಟ್ ನಿನಗೆ ನಮ್ಮಗಳ ಎಲ್ಲರ ಕಡೆಯಿಂದನೂ. ಸೊ ಇಂಥ ಗಿಫ್ಟ್ ನಿನಗೆ ಇವತ್ತುವರೆಗೆ ಯಾರೂ ಕೊಟ್ಟಿಲ್ಲ, ಮುಂದೆ ಕೊಡೋದು ಇಲ್ಲ ಅಂತ ಹೇಳಿದ್ರು. ಮತ್ತು ಇದನ್ನು ನೀನು ತಗೊಂಡು ಪ್ರತಿ ಶನಿವಾರ ನಿಮ್ಮ ಸಪ್ತಸ್ವರ ಏನು ಲೈವ್ ಮಾಡ್ತೀರಾ ಆ ಲೈವಲ್ಲಿ ನಿನ್ನ ಅಭಿಮಾನಿಗಳ ಮುಂದೆ ಇದನ್ನು ನೀನು ಓಪನ್ ಮಾಡಬೇಕು ಅಂತ ಒಂದು ಅದ್ಭುತವಾದ ಗಿಫ್ಟ್ ಇದು ಅಂತ ಹೇಳಿಕೊಟ್ಟಿದ್ದು. ಸೊ ನಾನು ಅದನ್ನು ಹಾಗೆ ನಾನು ಓಪನೇ ಮಾಡಿರಲಿಲ್ಲ, ಅದನ್ನ ಒಂದು 4-5 ದಿನ ಓಪನೇ ಮಾಡಿರಲಿಲ್ಲ. ಸೊ ಹಾಗೆ ಇಟ್ಟಿದ್ದೆ. ಶನಿವಾರ ನಾನು ಇದನ್ನು ಓಪನ್ ಮಾಡಿದವಾಗ ನನಗೆ ಸ್ವರ್ಗನೇ ಸಿಕ್ಕಿದಷ್ಟು ಖುಷಿ ಆಯಿತು. ಏನಕ್ಕಂದರೆ ಜಾನಕಮ್ಮ ಅಂದರೆ ನನಗೆ ಒಂಥರ ಜೀವ, ನನ್ನ ಉಸಿರಿದ್ದಂಗೆ ಅವರು. ಅದು 2 ವರ್ಷದಿಂದ ಅದು ಏನಂತ ನನಗೆ ಗೊತ್ತಿರಲಿಲ್ಲ. ಹಾಂ, ಜಾನಕಮ್ಮ ಹಾಡ್ತಾರೆ, ಸಿಂಗರು ಅಷ್ಟೇ. ಬಟ್ ಇವತ್ತು ನನಗೆ ಅವರು ಉಸಿರಲ್ಲಿ ಉಸಿರಾಗಿ ಬೆರ್ತಿದ್ದಾರೆ, ನನ್ನ ರಕ್ತದ ಒಂದೊಂದು ಕಣದಲ್ಲಿ ಅವ್ರು ಬೆರ್ತಿದ್ದಾರೆ. ಖಂಡಿತ ಖಂಡಿತ ಖಂಡಿತ. ನಾನು ಎಲ್ಲಾದರೂ ಸ್ಟೇಜ್ ಮೇಲೆ ನರ್ವಸ್ನೆಸ್ ನಂಗೆ ಏನಾದರೂ ಫೀಲ್ ಆಗಿದ್ದಾವಾಗ ದೇವ್ರನ್ನ ನೆನೆಸ್ಕೋತೀನಿ, ಅಪ್ಪನ ನೆನೆಸ್ಕೊಂಡ್ಮೇಲೆ ಜಾನಕಮ್ಮ ಅಂತ ಒಂದ್ಸಲ ಮನಸ್ಸಿಂದ ಹೇಳ್ತೀನಿ. ಅವಾಗ ನಂಗೆ ಒಂಥರ ಏನೋ ಶಕ್ತಿ, ನನಗೆ ಪಾಸಿಟಿವ್ ಪವರ್ ಅಂತ ಹೇಳ್ಬೋದು. ಸೊ ಎನರ್ಜಿ. ಓಕೆ ಮೇಡಮ್, ಈ ಒಂದು ಸಂದರ್ಭದಲ್ಲಿ ಜಾನಕಿ ಅಮ್ಮ ಫೋಟೋ ಇಟ್ಕೊಂಡು ಒಂದು ಸಾಂಗ್, ಎವರ್ಗ್ರೀನ್ ಸಾಂಗ್, ಅಮ್ಮನಿಗೆ ತುಂಬ ಇಷ್ಟವಾದ ಹಾಡು ಅಂತ ಹೇಳಿದ್ರೆ ಸುಮಾರು 4 ಹಾಡುಗಳು ಪ್ರತಿ ಒಂದು ಸ್ಟೇಜಲ್ಲೂ ಅಮ್ಮ ಹಾಡ್ತಾರೆ. ಹೌದು. ಒಂದು ಬೆಳ್ಳಿ ಮೋಡ ಸಿನಿಮಾ, ಓಕೆ, ಇನ್ನೊಂದು ಮೌನರಾಗಂ, ಮತ್ತು ಖುಷ್ಬು ಅವ್ರದ್ದೊಂದು ಹಾಡಿದೆ ವೆತ್ತಲ ಪಾಕ್, ಅದೊಂದು ಹಾಡು. ಮತ್ತು ಅವ್ರಿಗೆ ತುಂಬ ಇಷ್ಟವಾದ ಹಾಡು ಜಾನಕಿ ಅಮ್ಮನಿಗೆ ಅವ್ರು ಹಾಡಿದ್ರಲ್ಲಿ ತುಂಬ ಇಷ್ಟವಾದ ಹಾಡು ಅಂದರೆ ಯಾವುದು? ಕನ್ಫ್ಯೂಷನ್ ನಾನು ಹೇಳ್ತೀನಿ. ಓಕೆ. ಏನಕ್ಕಂದ್ರೆ ಬಾನಲು ನೀನೇ ಭುವಿಯಲು ನೀನೇ, ಆ ಒಂದು ಹಾಡು ಅಮ್ಮನಿಗೆ ಅಚ್ಚುಮೆಚ್ಚು. ಪ್ರತಿ ಒಂದು ಸ್ಟೇಜಲ್ಲೂ ಕೂಡ ಅದನ್ನು ಹಾಡ್ತಾರೆ ಅಮ್ಮ. ಖಂಡಿತ. ಓಕೆ. ಆ ಒಂದು ಗೀತೆ ಖಂಡಿತ ಖಂಡಿತ. ನಿಮ್ಮ ಮನೇಲಿ ಈಗ ಯಾರ್ಯಾರಿದ್ದಾರೆ? ಅಪ್ಪ ಅಮ್ಮ, ನಾವು 2 ಹೆಣ್ಮಕ್ಳು. ಸೊ ನನ್ನ ತಂಗಿ ಬಂದುಬಿಟ್ಟು ಶಿ ಈಸ್ ಅ ಗುಡ್ ಸಿಂಗರ್ ಆ್ಯಂಡ್ ಸ್ಕೆಚ್ ಆರ್ಟಿಸ್ಟ್. ಅವರು ಯಾರ್ದಾದ್ರೂ ಫೋಟೋ ಕೊಟ್ಟರೆ ಆ್ಯಸ್ ಇಟ್ ಈಸ್ ಅದೇ ರೀತಿ ಅವರು ಸ್ಕೆಚ್ ಆರ್ಟಿಸ್ಟಲ್ಲಿ ಆ ಫೋಟೋನ ಇದು ಮಾಡ್ತಾರೆ, ಬಿಡಿಸ್ತಾರೆ. ಇವಾಗ ರೀಸೆಂಟಾಗಿ ಒಂದು 6 months ಆಯಿತಾ ಐ ಲಾಸ್ಟ್ ಮೈ ಫಾದರ್ ಆ್ಯಂಡ್ ಚಾನಲ್ಲಿ. ಸೊ ಇವಾಗ ಅಮ್ಮ ಮತ್ತು ತಂಗಿ ಊರಲ್ಲಿದ್ದಾರೆ. ತಂಗಿ ಅಮ್ಮನ ಜೊತೆನೇ ಸ್ಟೇ ಆಗಿದ್ದಾರೆ ಅವರು. ಇಲ್ಲಿ ನಾನು, ನನ್ನ ಹಸ್ಬೆಂಡ್ ಮತ್ತು ನನಗೊಬ್ಬನ ಮಗ ಇದ್ದಾನೆ. PUC ಕಂಪ್ಲೀಟ್ ಆಗಿದೆ ಒಂದು. ಓಕೆ, ಇವಾಗ ಇಂಜಿನಿಯರಿಂಗ್ ನೋಡ್ತಾ ಇದ್ದಾನೆ. ಸೊ ನಾವು 3 ಜನ ಇಲ್ಲಿದ್ದೀವಿ. ಹೌದು. ಓಕೆ, ಊರಿಗೆ ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ? ಹಾಂ, ಹೌದು ಹೌದು. ಜೊತೆಗೆ ಸಂಗೀತ, ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಜಾಸ್ತಿ? ಆ್ಯಕ್ಚುಲಿ ನಾನು ಇಲ್ಲಿ ಬಂದವಾಗ ಎಲ್ಲಾದರೂ ಕಾಂಪಿಟೇಷನಿಗೆ ಹೋಗೋದು, ಎಲ್ಲಾದರೂ ಸಿಕ್ಕಿದರೆ ಹೋಗೋದು ಬಂದು ಮಾಡ್ತಾ ಇದ್ದೆ. 2006 ನಾನು ಬೆಂಗಳೂರು ಬಂದಿದ್ದು 2006. ಸೊ ಆಗ ನಾನು ಫಸ್ಟ್ ಟೈಮ್ ನಾನು 2nd ಪ್ರೈಸ್ ತೊಗೊಂಡಿದ್ದು ಅನಿರುದ್ಧ ಅವ್ರ ಕೈಯಲ್ಲಿ, ವಿಷ್ಣುವರ್ಧನ್ ಅವ್ರ ಅಳಿಯ ಅನಿರುದ್ಧ ಅವ್ರ ಕೈಯಲ್ಲಿ, ಅನಿಸರ್ ಕೈಯಲ್ಲಿ ನಾನು ತೊಗೊಂಡಿದ್ದು. ಆವಾಗ ದೇಶಭಕ್ತಿ ಗೀತೆ ಸ್ಪರ್ಧೆ ಇತ್ತು, ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಟೌನ್ ಹಾಲಲ್ಲಿ. ಸೊ ಅಲ್ಲಿ ನಾನು 2nd ಬಂತು ನನಗೆ. ಆವಾಗ ನಾನು ಅವ್ರ ಜೊತೆ ಅವ್ರ ಕೈಯಿಂದನೇ ನಾನು ಪ್ರೈಸ್ ತೊಗೊಂಡಿದ್ದೆ. ಆವಾಗ ಅವ್ರು ಒಂದು ಮಾತು ಹೇಳಿದರು, ಒಂದು ದಿನ ನೀವು ಒಳ್ಳೆ ಸಿಂಗರ್ ಆಗ್ತೀರಾ ಅಂತ ಹೇಳಿದರು. ಆ ಮಾತು ನಾನು ಯಾವತ್ತೂ ನೆನೆಸ್ಕೋತೀನಿ. ಓಕೆ, ಅವರ ಒಂದು ಆಶೀರ್ವಾದ ಅದೇನೋ ಇರಬಹುದು, ಬ್ಲೆಸ್ಸಿಂಗ್ಸ್. ಹೌದು, ವಿಷ್ಣು ಸರ್ ಏನೋ ಒಂದು ಆಶೀರ್ವಾದ ಇರ್ಬೋದೇನೋ. ಖಂಡಿತ. ಮೇಡಮ್, ಸಂಗೀತ ಕ್ಷೇತ್ರಕ್ಕೆ ಬರ್ತೀನಿ. ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಹೇಗಿದೆ ಮೇಡಮ್? ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣನೇ ನನ್ನ ಹಸ್ಬೆಂಡು. ಓಕೆ ಸರ್, ಹೇಳ್ತಾರೆ ಪ್ರತಿಯೊಂದು ಯಶಸ್ಸಿನ ಗಂಡಸಿನ ಹಿಂದೆ ಒಂದು ಹೆಂಡತಿ ಸಪೋರ್ಟ್ ಇದ್ದೇ ಇರುತ್ತೆ, ಕೈ ಇದ್ದೇ ಇರುತ್ತೆ ಅಂತ. ಬಟ್ ನನ್ನ ವಿಷಯದಲ್ಲಿ ನನ್ನ ಪ್ರತಿಯೊಂದು ಯಶಸ್ಸಿಗೂ ಕಾರಣ ನನ್ನ ಗಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಯಾವುದೇ ಪ್ರೋಗ್ರಾಮ್ ಇರ್ಬೋದು, ನಾನು ಎಲ್ಲೇ ಹೋಗ್ತೀನಿ ಅಂದರೂ ತಮ್ಮ ಆಫೀಸ್ ಒತ್ತಡದಲ್ಲೂ ಆ ಸಮಯನ ಅವರು
ತೆಗೆದುಕೊಂಡು ಸೊ ನನಗೋಸ್ಕರ ಓಡಾಡಿ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಸೊ ನಾನು ಇವತ್ತಿಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದು ದೇವರ ಆಶೀರ್ವಾದ, ನನ್ನ ತಂದೆ ಆಶೀರ್ವಾದ ಜೊತೆಗೆ ನನ್ನ ಗಂಡನ ಸಹಕಾರ, ತುಂಬ ಸಹಕಾರ ಕೊಡ್ತಾರೆ ಸರ್. ಮೇಡಮ್, ಎಸ್ ಜಾನಕಿ ಅಮ್ಮ ಒಂದು ವಾಯ್ಸಲ್ಲಿ ಮತ್ತೊಂದು ಗೀತೆ. ಖಂಡಿತ. ತನು ನಿನ್ನದು ಈ ಮನ ನಿನ್ನದು, ತನು ನಿನ್ನದು ಈ ಮನ ನಿನ್ನದು, ನನಗಾಗಿ ಇನ್ನೇನಿದೆ ಈ ಜೀವ ಎಂದೆಂದು ನಿನಗಾಗಿ, ತನು ನಿನ್ನದು ಈ ಮನ ನಿನ್ನದು, ತನು ನಿನ್ನದು ಈ ಮನ ನಿನ್ನದು. ಈ ಹಾಡು ಚಿಕ್ಕ ವಯಸ್ಸಿನಿಂದನೂ ನಾನು ಕೇಳ್ತಾ ಬಂದೆ. ಇಲ್ಲ, ಅನಂತ್ನಾಗ್ ಅವ್ರ ಜೊತೆ ನಾನಿದು ಹೈಸ್ಕೂಲಲ್ಲಿ ಈ ಹಾಡಿಗೆ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಯಾಕಂದ್ರೆ ಆ ಒಂದು ಎಸ್ ಜಾನಕಿ ಅಮ್ಮ ವಾಯ್ಸ್, ಲಕ್ಷ್ಮಿ ಅವ್ರದ್ದು ಅಭಿನಯ. ಅವಾಗ ನನಗೆ ಎಸ್ ಜಾನಕಮ್ಮ ಯಾರಂತಾನೆ ಗೊತ್ತಿರಲಿಲ್ಲ. ಫಿಲ್ಮ್ ಸಾಂಗ್ಸ್ ಬರ್ತಾ ಇತ್ತು, ಅಪ್ಪ ತಂದು ಕೊಡ್ತಾ ಇದ್ರು. ಈ ಥರ ಹಳೆ ಕಾಲದಲ್ಲಿ ಇವಾಗ ಫಿಲಮ್ ರಿಲೀಸ್ ಆದ ತಕ್ಷಣ ಒಂದು ಪೇಪರ್ ಥರ ಬರ್ತಾ ಇತ್ತು, ಆ ಪೇಪರ್ಸ್ ತಂದು ಕೊಡೋರು. ಸೊ ಕ್ಯಾಸೆಟ್ ಸ್ಟಾರ್ಟ್ ಆದಮೇಲೆ ಕ್ಯಾಸೆಟ್ ತಂದು ಕೊಡೋರು. ನನಗೆ ಪ್ರತಿಯೊಂದು ಫಿಲಮ್ ರಿಲೀಸ್ ಆದವಾಗಲೂ ಅವರು ಆ್ಯಕ್ಚುಲಿ ನನ್ನ ಕನ್ನಡ ಸಾಂಗ್ಸ್ ಜಾಸ್ತಿ ಹೇಳ್ತಾ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಹಿಂದಿ ಸಾಂಗ್ಸ್ ತುಂಬ ಹಾಡ್ತಾ ಇದ್ದೆ. ಸೊ ಅದು ಕ್ಯಾಸೆಟ್ ತಂದು ಕೊಡೋದು, ಆ ಕ್ಯಾಸೆಟಲ್ಲಿ ಎಷ್ಟು ಹಾಡಿದೆ ಅಷ್ಟು ಹಾಡು ಕಲಿಯುವವರೆಗೆ ನಮ್ಮ ಅಪ್ಪ ಬಿಡ್ತಾ ಇರಲಿಲ್ಲ. ಅದು ಅಷ್ಟು ಹಾಡು ಕಲಿತು ನಾನು ಅವ್ರಿಗೆ ಒಪ್ಪಿಸ್ಬೇಕಿತ್ತು. ಆ ಥರ ಒಂದು ಟ್ಯೂಷನಿಗೆ ಹೋಗಿ, ಹೌದು. ಹಾಂ, ಮತ್ತು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಹಾಡುಗಳಿದ್ದಲ್ಲಿ ಅದನ್ನು ರಿಪೀಟ್ ಹಾಡಿಸ್ತಾ ಇದ್ರು. ಅದನ್ನು ಲಾಸ್ಟ್ ಫೈನಲ್ ನಾನು ಅವರಿಗೆ ಅದನ್ನು ಒಪ್ಪಿಸ್ಬೇಕಿದ್ರೆ ಕೈಯಲ್ಲಿ ಒಂದು ಸ್ಕೇಲ್ ಇರ್ತಾ ಇತ್ತು ಅವ್ರದ್ದು. ಎಲ್ಲಾದರೂ ತಪ್ಪಿದ ತಕ್ಷಣ ಒಂದು ಬೀಳ್ತಾ ಇತ್ತು. ಸೊ ಅದನ್ನು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸೊ ಹಾಗೆ ಮಾಡಿ ಒಂದು ಹಾಡು ಪರ್ಫೆಕ್ಷನ್ ಆಗುವವರೆಗೆ ನನಗೆ ಅವ್ರು ಬಿಡ್ತಾ ಇರಲಿಲ್ಲ. ಹೌದು. ಮತ್ತು ಇವನ್ ಅವರು ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಪ್ಲೇ ಮಾಡ್ತಾಯಿದ್ರು. ಎವ್ರಿ ಒನ್ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾಯಿದ್ರು. ಹೈಸ್ಕೂಲಲ್ಲಿ ಅದು ವಿಷಯ ಗೊತ್ತಾಗಿ ಸೊ ಈ ಆಗಸ್ಟ್ 15 ಜನವರಿ 26 ಅವರೇ ಬಂದು ಟೀಚ್ ಮಾಡೋರು. ನಮ್ಮ ಅಪ್ಪ ಬಂದೆ ಹೈಸ್ಕೂಲಲ್ಲಿ ಟೀಚ್ ಮಾಡ್ತಾಯಿದ್ರು. ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಅವರೇ ಟೀಚ್ ಮಾಡ್ತಾಯಿದ್ರು. ಸ್ಟೂಡೆಂಟ್ಸ್ಗಳಿಗೆಲ್ಲ ಇದು ಮಾಡ್ತಾಯಿದ್ರು. ಮೇಡಮ್, ಈಗ ನಾನು ರೀಸೆಂಟಾಗಿ ಕೇಳಿರೋ ಪ್ರಕಾರ ಪ್ಲಸ್ ನೋಡಿರೋ ಪ್ರಕಾರ ರವಿಚಂದ್ರನ್ ಸರ್ ಬರ್ಡೇ ಪ್ರಯುಕ್ತ ನೀವು ಜೂನಿಯರ್ ರವಿಚಂದ್ರನ್ ಸರ್ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರೆ, ಆ್ಯಂಡ್ ಆ ಥರ ಒಂದು ಕಾಂಟ್ಯಾಕ್ಟ್ ಅಷ್ಟು ಜನನ ರೀಚ್ ಮಾಡಿ ಹೌ ಇಟ್ ಪಾಸಿಬಲ್ ನಿಮಗೆ? ನಾನು ಅದೇ ಹೇಳಿದ್ನಲ್ಲ, ಬೆಂಗಳೂರು ಬಂದವಾಗ ಅಲ್ಲಿ ಇಲ್ಲಿ ಒಂದೊಂದು ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೆ. ಸೊ ಕೋವಿಡ್ ಟೈಮಲ್ಲಿ ನಮ್ಮ ಮನೆಯವರೆಲ್ಲ ಹೋಗಬೇಕಿದ್ರೆ ಒಂದು ಮರದ ಮೇಲೆ ಒಂದು ನಂಬರ್ ಹಾಕಿದ್ರು, ಕಾಂಪಿಟೇಷನ್ ಮಾಡಲಾಗ್ತಾ ಇದೆ, ಯಾರಾದರೂ ಪಾರ್ಟಿಸಿಪೇಟ್ ಮಾಡೋರು ಮಾಡಬಹುದು ಅಂತ. ಆ ನಂಬರ್ ತೊಗೊಂಡು ನಮ್ಮ ಮನೆಯವರು ನನಗೆ ತಂದು ಕೊಟ್ಟರು. ನೋಡಮ್ಮ, ಏನೋ ಕಾಂಪಿಟೇಷನ್ ಅಂತೆ, ಟ್ರೈ ಮಾಡು ಅಂತ. ಸರಿ ಅಂತ ಆ ನಂಬರ್ ತೊಗೊಂಡೆ. ಆವಾಗ ಕೋವಿಡ್ ಆಗಿರೋದ್ರಿಂದ ಎಲ್ಲ ಆನ್ಲೈನ್ ಕಾಂಪಿಟೇಷನ್ ಇತ್ತು ಆವಾಗ. ಸೊ ನಾನು ಆ ನಂಬರಿಗೆ ಕಾಲ್ ಮಾಡಿದೆ. ಅಲ್ಲಿ ಒಬ್ಬರು ಮಲ್ನಾಡ್ ಮುರಳಿ ಅಂತ ಅವ್ರ ಹೆಸರು. ಇವತ್ತು ನಾನು ಇಲ್ಲಿವರೆಗೆ ಬರೋಕ್ಕೆ ಅವರು ಕೂಡ ಒಂದು ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ನಾನು ಫೋನ್ ಮಾಡಿದೆ, ಸರ್ ಈ ಥರ ಪಾರ್ಟಿಸಿಪೇಟ್ ಮಾಡಬೇಕು, ಹಾಡು ಹೇಳ್ತೀನಿ. ಸರಿ ಆಯ್ತಮ್ಮ, ಓಕೆ, ನೀವು ರೆಕಾರ್ಡಿಂಗ್ ಮಾಡಿಬಿಟ್ಟು ವಿಡಿಯೋನ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ಬಾನಲ್ಲೂ ನೀನೇ ಭೂವಿಯಲ್ಲೂ ನೀನೇ ಹಾಡಿದ್ದೆ. ಅದನ್ನು ಅವ್ರಿಗೆ ವಿಡಿಯೋನ ನಾನು ಕಳಿಸಿದೆ. ಅವರು 2-3 ಜನ ಸೇರಿ ಅದನ್ನು ನೋಡಿಬಿಟ್ಟು ಫಸ್ಟ್ ಪ್ರೈಸ್ ಬಂತು, ಅನೌನ್ಸ್ ಮಾಡಿದ್ರು, ಫಸ್ಟ್ ಬಂದಿದ್ದೀರಾ, ನನಗೆ ತುಂಬ ಖುಷಿ ಆಯಿತು. ಮಾರನೇ ದಿನ ಫೋನ್ ಬಂತು, ನಿಜವಾಗ್ಲೂ ಆ ಹಾಡನ್ನ ನೀವೇ ಹಾಡಿದ್ರಾ ಅಥವಾ ಒರಿಜಿನಲ್ ಟ್ರ್ಯಾಕ್ ಏನಾದರೂ ಹಾಕಿ ಲಿಪ್ ಮೂಮೆಂಟ್ ಏನಾದರೂ ಮಾಡಿದ್ರಾ ಅಂತ. ಐ ವಾಸ್ ಶಾಕ್ಡ್. ಇಲ್ಲ ಗುರುಗಳೇ, ನಾನು ಆ ಥರ ಎಲ್ಲ ಮಾಡಿಲ್ಲ, ಅದು ನನ್ನದೇ ವಾಯ್ಸು. ಸರಿ, ನೀವು ನನ್ನ ಆಫೀಸಿಗೆ ಬನ್ನಿ, ನಿಮ್ಮದು ವಾಯ್ಸ್ ಟೆಸ್ಟ್ ಮಾಡಬೇಕು ನನಗೆ ಅಂದರು. ಮಾರನೇ ದಿನ ಹೋದೆ, ವಾಯ್ಸ್ ಟೆಸ್ಟ್ ಮಾಡ್ಲಿಕ್ಕಂತ ಎಲ್ಲ ಪ್ರಿಪರೇಷನ್ ಮಾಡಿದ್ರು. ಎಂದೆಂದು ನಿನ್ನನ್ನು ಮರೆತು ಹಾಡಿ ಅಮ್ಮ ಅಂತ ಹೇಳಿದ್ರು. ಹಾಡಿದೆ, 4 ಲೈನ್ ಹಾಡಿದೆ. ಹಾಡಿದ ತಕ್ಷಣ ಸ್ಟಾಪ್ ಅಂತ ನಮೋ ನಮ ಅಂದ್ಬಿಟ್ರು ನನಗೆ. ಯಾಕೆ ಗುರುಗಳೇ ಅಂದೆ. ನಿನ್ನೆ ನಾನು ಹೇಳಿದ ಮಾತು ನಾನು ವಾಪಸ್ ತಗೋತೀನಿ ಅಂದರು. ಸೀರಿಯಸ್ಲಿ ನಿಮ್ಮದು ವಾಯ್ಸ್ ತುಂಬ ಯುನೀಕ್ ಆಗಿದೆ,
ನೀವು ಇನ್ನು ಮುಂದೆ ಪಾರ್ಟಿಸಿಪೇಟ್ ಮಾಡೋದು ಕಾಂಪಿಟೇಷನ್ ಮಾಡೋದೆಲ್ಲ ಮಾಡಿಬಿಡಿ, ನಮ್ಮ ಸಂಸ್ಥೆಗೆ ಸೇರ್ಕೊಂಬಿಡಿ ಅಂದರು. ಗಾಯಕಿಯಾಗಿ ನನ್ನ ಸಂಸ್ಥೆಗೆ ಸೇರ್ಕೊಂಬಿಡಿ ಅಂತ. ಆವತ್ತೇ ನನಗೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಮಲೆನಾಡು ಸೌರಭ ಟ್ರಸ್ಟ್ ಅನ್ನೋ ಒಂದು ಸಂಘಕ್ಕೆ ನಾನು ಸೇರಿಕೊಂಡೆ. ಇಲ್ಲಿ ಬಂದ ಮೇಲೆ ನನಗೆ ಅಪ್ಪ ಆದ ನಂತರ ಅವರೇ ಒಂದು ಗುರು ಅಂತ ನಾನು ಹೇಳ್ತೀನಿ. ಸೊ ಅವರು ಇದರಲ್ಲಿ ಗರಡಿಯಲ್ಲಿ ನನ್ನ ಪಳಿಗೆ ಅಲ್ಲಿ ಒಂದು ವೇದಿಕೆ ಜಯನಗರ ಚಾಮರಾಜಪೇಟೆ ಅಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ವಿ. ಅಲ್ಲಿಂದ ನಿಧಾನ ಅಲ್ಲೇ ಒಬ್ಬರಾದ ಭೂಷಣ್ ಅನ್ನೋರ್ದು ಪರಿಚಯ ಆಯಿತು. ಭೂಷಣ್ ಮೆಲೋಡಿಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ, ಆರ್ಕೆಸ್ಟ್ರಾ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಟೀಮು. ಅಲ್ಲಿಂದ ನಿಧಾನವಾಗಿ ನನಗೆ ರಾಜೇಂದ್ರ MS ರಾಜೇಂದ್ರ ಅಂತ ಅವರು ನೆಲಮಂಗಲ ದಾಸನಪುರದಲ್ಲಿರೋದು, ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದ ನಂತರ ನಾನು ನಿಧಾನವಾಗಿ ಇವೆಂಟಿಗೆಲ್ಲ ಹೋಗ್ಲಿ ಸ್ಟಾರ್ಟ್ ಮಾಡಿಬಿಟ್ಟೆ. ಇವಾಗ ಗೊತ್ತಿದ್ದಲ್ಲ ಆಡಿಟೋರಿಯಮಲ್ಲೆಲ್ಲ ಇವೆಂಟ್ ಸ್ಟಾರ್ಟ್ ಆಯಿತು. ಸೊ ಅವ್ರ ಜೊತೆ ನಾನು ಇವೆಂಟಿಗೆಲ್ಲ ದೊಡ್ಡ ದೊಡ್ಡ ಇವೆಂಟಿಗೆಲ್ಲ ಹೋಗ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು ಕಡೆ ನನಗೆ ಇವಾಗ ನಾನು ಏನು ಸಪ್ತಸ್ವರ ಮಾಡ್ತಾ ಇದ್ದೀನಿ ಅದ್ರ ಸಂಸ್ಥಾಪಕರು ಶಿವಾನಂದ ಮೂರ್ತಿ ಅಂತ ಒಂದು ವೇದಿಕೆಯಲ್ಲಿ ನಂಗೆ ಅವ್ರ ಪರಿಚಯ ಆದರು. ಸೊ ಅವ್ರಿಗೊಂದು ಏನೋ ಮಾಡಬೇಕು, ಲೈವ್ ಮಾಡಬೇಕು. ಯಾಕೆ ಅಂದರೆ ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಅವರು ಹಿಡ್ಕೊಂಡಿರೋ ಮೈಕನ್ನ ಕಿತ್ಕೊಂಡ್ಬಿಟ್ರು. ಸೊ ನೀವು ಹಾಡೋದು ಬೇಡ ಅಂತ. ಸೊ ಅವಾಗ ಅವರಿಗೆ ತುಂಬ ಬೇಸರ ಆಯಿತು. ನನ್ನದೇ ಒಂದು ವೇದಿಕೆ ಮಾಡಿ ನಾನು 4 ಜನರಿಗೆ ಬೆಳೆಸಬೇಕು. ಸೊ ಅದೇ ಸೇಮ್ ಇನ್ಸಿಡೆಂಟ್ ನನಗೆ ಕೂಡ ಆಯಿತು ಒಂದು ವೇದಿಕೆಯಲ್ಲಿ. ಅವಾಗ ನಾನು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾವಿಬ್ಬರು ಎಟ್ ಎ ಟೈಮ್ ಮೀಟ್ ಆದ್ವಿ, ಅದು ಡಿಸ್ಕಷನ್ ಮಾಡಿದ್ವಿ. ಹೌದು ನಾವು ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಲೈವ್ ಮಾಡೋಣ, ಒಂದು ನಮ್ಮದೇ ಸಂಸ್ಥೆ ಹುಟ್ಟಾಕೋಣ ಅಂತ ಸಪ್ತಸ್ವರ ಸಂಗಮ ಅನ್ನೋದು ಒಂದು ಕ್ಲಬ್ನ ನಾವು ಹುಟ್ಟಾಕ್ಸಿದ್ವಿ. 2 years ಆಯಿತು. ಸೊ ನಮ್ದು ಇನ್ಸಿಡೆಂಟ್ ಏನಂದರೆ, ನಾವು ಅಮೌಂಟ್ ತೊಗೊಳ್ದೇನೆ ಫ್ರೀ ಆಫ್ ಕಾಸ್ಟ್ ನಾವು ಇದನ್ನು ಪ್ರತಿ ಶನಿವಾರ 1.5 ಗಂಟೆ ಕಾಲ ಹೊಸ ಕಲಾವಿದರಿಗೆ ಕರ್ಕೊಬಂದು ಅವ್ರ ಕಲೆಯನ್ನು ಹೊರಗೆ ಅವ್ರಿಗೊಂದು ವೇದಿಕೆ ಕೊಡಬೇಕು ಅಂತ ಅಂದ್ಕೊಂಡು ಸೊ 2 yearsಯಿಂದ ಸ್ಟಾರ್ಟ್ ಮಾಡಿ ಇವತ್ತು 80ನೇ ಹೆಜ್ಜೆಗೆ ನಾನು ಬಂದಿದ್ದೀನಿ. ಸೊ ಅದ್ರ ಥ್ರೂ ನಾನು ಸಾವಿರಾರು ಜನರನ್ನು ಗಳಿಸ್ಕೊಂಡೆ. ಈ ಒಂದು ಸಪ್ತಸ್ವರ ಸ್ಟೇಜಿಂದ ನಾನು ಅಷ್ಟು ಜನರ ಪರಿಚಯ ಆಯಿತು. ಇವಾಗ ಜನ ಹೇಳ್ತಾರೆ, ಬರ್ತಾರೆ, ಮೇಡಮ್ ನಮಗೊಂದು ವೇದಿಕೆ ಕೊಡಿ, ಅವಕಾಶ ಕೊಡಿ. ಸೊ ಪ್ರತಿ ಶನಿವಾರ ನಾನು ಒಂದು ಕಲಾವಿದರನ್ನು ಬೆಳೆಸ್ತಾ ಇದ್ದೀನಿ ಸರ್. ಸೊ ಇಟ್ಸ್ ಮೈ ಅಚೀವ್ಮೆಂಟ್. ಮೇಡಮ್ ಎಸ್ ಜಾನಕಿ ಅಮ್ಮ ವಾಯ್ಸಲ್ಲಿ ಆ ಒಂದು ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಹಾಡೋದಾ? ಖಂಡಿತ. ಕನಸಲು ನೀನೆ ಮನಸಲು ನೀನೆ, ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಂದೆಂದಿಗೂ ನಿನ್ನನೆಂದೆಂದಿಗೂ. ಬ್ಯೂಟಿಫುಲ್ ವಾಯ್ಸ್. ಥ್ಯಾಂಕ್ ಯು. ಮೈ ಜುಮ್ ಅನ್ನತ್ತೆ. ಥ್ಯಾಂಕ್ ಯು. ಬಿಕಾಸ್ ನೀವು ಹಾಡ್ತಿದ್ರೆ ನಾನು ಕಣ್ಣು ಮುಚ್ಕೊಂಡಿದ್ರೆ ಅನನ್ನಾಗು ಮತ್ತು ಕಲ್ಪನಾ ಮೇಡಮ್ ಕಣ್ಣು ಮುಂದೆ ಒಂದು ಹೋಗುತ್ತೆ ಸಾಂಗಲ್ಲಿ. ಈವನ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾರ್ ಆಫ್ ಎವರ್ಗ್ರೀನ್ ಸಿನಿಮಾ. ಮೇಡಮ್ ಜಾನಕಿ ಅಮ್ಮ ಅಂತ ಹೇಳಿದ್ರೆ ಹಾಡ್ತಾ ಇದ್ರಿ, ಆದರೆ ತುಂಬ ಇಷ್ಟವಾದ ಹಾಡು ಯಾವುದು ನಿಮಗೆ? ತುಂಬ ಮನಸ್ಸಲ್ಲಿ ಹಚ್ಚು ಉಳಿಯುವಂಥ ಒಂದು ಸಾಂಗ್ ನಿಮ್ಮ ಮನಸ್ಸಲ್ಲಿ? ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ, ಬಯಸಿದೆ ಬಯಸಿದೆ ಪ್ರಿಯತಮನ ಸರೆ ಬಯಸಿದೆ, ಹರೆಯದ ಕರೆ ಸರಿದಿದೆ ತೆರೆ, ಹರೆಯದ ಕರೆ ಸರಿದಿದೆ ತೆರೆ, ಕೇಳದೆ ಈ ಮೊರೆ ಬಾಳಿನ ದೊರೆ ಅರಳಿದೆ. ಮೇಡಮ್ ಜಾನಕಿ ಅಮ್ಮ ಒಬ್ಬರು ಫ್ಯಾನ್ ಆಗಿ ಜಾನಕಿ ಅಮ್ಮ ಅವರ ಒಂದು ಧ್ವನಿಯಲ್ಲೇ ಮತ್ತೊಂದು ಗೀತೆ ನಿಮ್ಮ ಸಿರಿಕಂಠದಲ್ಲಿ. ಜಾನಕಮ್ಮ ಅಂದ ತಕ್ಷಣ ನನಗೆ ಫಸ್ಟು ಬರೋ ಸಾಂಗೆ ಇದು ನನ್ನ ತುಂಬ ಫೇವ್ರೆಟ್ ಸಾಂಗ್ ಕೂಡ. ಏನಕ್ಕಂದರೆ ಅದು ಒಂದು ನನ್ನ ಲೈಫಿಗೂ ರಿಲೇಟೆಡ್ ಆಗುತ್ತೆ ಅನಿಸ್ತಾ ಇದೆ. ಏನಕ್ಕಂದರೆ ಆ ಒಂದು ನನ್ನ ಲೈಫ್ ಜರ್ನಿಯಲ್ಲಿ ಒಂದು ಕಮಲ ಹೇಗೆ ಅರಳಿದುಕೊಳ್ತಲ್ಲ ಹಾಗೆ ಡ್ರೆಸ್ ಹಾಕಿದ್ದೀವಿ, ಅದು ಕಮಲ ಥರ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ, ಬಯಸಿದೆ ಬಯಸಿದೆ ಪ್ರಿಯತಮನ ಸರೆ ಬಯಸಿದೆ, ಹರೆಯದ ಕರೆ ಸರಿದಿದೆ ತೆರೆ, ಹರೆಯದ ಕರೆ
ಸರಿದಿದೆ ತೆರೆ ಕೇಳದೆ ಈ ಮೊರೆ ಬಾಳಿನ ದೊರೆ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಬಯಸಿದೆ ಬಯಸಿದೆ ಪ್ರಿಯತಮನ ಸರೆ ಬಯಸಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಇನ್ನೂ ಸಾವಿರಾರು ಹಾಡುಗಳು ನಿಮ್ಮ ಒಂದು ಧ್ವನಿಯಲ್ಲಿ ಕೇಳಬೇಕು ಅಂತ ತುಂಬ ಇಷ್ಟ. ಅಂಥದ್ರಲ್ಲಿ ಪ್ರೇಮಲೋಕ ಸಿನಿಮಾ. ಸೊ ಜಾನಕಮ್ಮನ ವಾಯ್ಸಲ್ಲಿ ಚಿಕ್ಕ ಮಗು ಅವರು ಮಗು ವಾಯ್ಸಲ್ಲಿ ಹಾಡ್ತಾರೆ. ಪ್ರಯತ್ನ ಪಟ್ಟಿದ್ದೀನಿ, ಬಟ್ ಗೊತ್ತಿಲ್ಲ ಅದೊಂದು ರೀಚ್ ಆಗುತ್ತೆ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಒಂದು ಹಾಡಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ತುಂಬ ಹಾಡ್ಕೊಂಡು ಹಾಡಿದ್ದೀನಿ ಅವ್ರದ್ದು. ಚಕ್ರವ್ಯೂಹ ಫಿಲಮಲ್ಲಿ ಒಂದು ನಿಜ ಹೇಳುವೇನು ಅಮ್ಮ ನಿನ್ನ, ಅದು ಅಮ್ಮ ನಿನ್ನ ಅದು. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರೋ ಜೋಗುಳ ಹಾಡುವೆ ಜೋಗುಳ ಹಾಡುವೆ ಹಸುವಿಗೂ ಕರುವಿಗೂ ಮೂಕನಂಟಿದೆ ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರೋ ಜೋಗುಳ ಹಾಡುವೆ ಜೋಗುಳ ಹಾಡುವೆ. ಓ ಮಗುವೇ ನೀ ನನ್ನ ಜೀವನ ನಾ ನಿನ್ನ ಗಾಯನ ರೂಪವು ಬೇರೆ ನಾಮವು ಬೇರೆ ಉಸಿರೊಂದೇ ಉಸಿರೊಂದೇ ಅಮ್ಮ ನನಗೆಲ್ಲ ಇದ್ದರು ನೀನೇನೇ ದೇವರು. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರೋ ಜೋಗುಳ ಹಾಡುವೆ ಜೋಗುಳ ಹಾಡುವೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಜೋಗುಳ ಕೇಳುವೆ ನಿದ್ದೆಯ ಮಾಡುವೆ ಹಸುವಿಗೂ ಕರುವಿಗೂ ಮೂಕನಂಟಿದೆ ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಜೋಗುಳ ಕೇಳುವೆ ನಿದ್ದೆಯ ಮಾಡುವೆ. ಎರಡು ಮಾತು ಹಾಡೋಕ್ಕಾಗ್ತಾಯಿಲ್ಲ. ಇಟ್ಸ್ ವೆರಿ ಫೀಲಿಂಗ್ ಅಲ್ಲಿ ಹೋಗ್ತಾ ಇದೆ. ಮೇಡಮ್, ಮತ್ತೆ ಮುಂದಿನ ನಿಮ್ಮ ಒಂದು ಜರ್ನಿ ಏನೇನು ಪ್ಲ್ಯಾನ್ಸ್ ಅಂದರೆ ಅದೇ ನಂದು ಒಂದು ಸಪ್ತಸ್ವರನ, ಅದು ನಾನು ಒಂದು ಗೋಲ್ ಅಂತ ಇದೆ, ನಾನು ಅದಲ್ಲಿ ರೀಚ್ ಆಗಬೇಕು, ನನ್ನ ಸಂಸ್ಥೆನ ನಾನು ಅಲ್ಲಿ ರೀಚ್ ಮಾಡಿಸ್ಬೇಕು ಅನ್ನೋದೊಂದಿದೆ. ಒಂದು ಈ ಸಂಗೀತ ಫೀಲ್ಡಲ್ಲಿ ಹೆಸರು ಮಾಡಬೇಕು, 4 ಜನ ಕಲಾವಿದರನ್ನ ಬೆಳೆಸಬೇಕು, ಅಷ್ಟೇ ಅಷ್ಟೇ. ವೀಕ್ಷಕರೇ, ದೀಪಾ ಅವರ ಕನಸು ನನಸಾಗಲಿ ಅಂತ ಅವರು ಇಟ್ಟಂಥ ಹೆಜ್ಜೆ ಇನ್ನೂ ಸಾವಿರಾರು ಮಹಿಳೆಗಳು ಹೆಸರುಗಳು ಅಂತ ಕೇಳ್ಕೊತ ಅವ್ರ ಸಪೋರ್ಟ್ಗೆ ನೀವೆಲ್ಲರೂ ನಿಂತ್ಕೊಂಡು ಅವ್ರನ್ನ ಬೆಳೆಸಬೇಕು. ಆ ಒಂದು ತಂಡ ಸಪ್ತಸ್ವರ ತಂಡನ ಬೆಳೆಸಿ ಅಂತ ಕೇಳ್ಕೊತ ನಾವು ಸಪೋರ್ಟ್ ಮಾಡ್ತೀವಿ. ಖಂಡಿತ. ಅದ್ರ ಜೊತೆಗೆ ಕೊನೆಯದಾಗಿ ಒಂದು ಈ ಕಾರ್ಯಕ್ರಮ ಮುಗಿಸೋಕ್ಕೂ ಮುಂಚೆ ಒಂದು ಮಧುರವಾದ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮನ ಮುಗಿಸೋಣ ನೋಡಿ. ನಿಮ್ಮ ಅನಿಸಿಕೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಓಕೆ, ಒಂದು ಹಾಡೊಂದಿಗೆ ಮತ್ತು ನಿಮ್ಮ ಲಾಸ್ಟ್ ಸಜೆಷನ್ ಅಂತ ಹೇಳಲ್ಲ, ನಿಮ್ಮ ಒಂದು ಅನುಭವಗಳು ಲಾಸ್ಟ್, ನಿಮ್ಮ ಒಂದು ದೊಡ್ಡ ಮಟ್ಟಕ್ಕೆ ಸಂಸ್ಥೆನ ಏನಂತಾರೆ ಒಂದು ಮಟ್ಟಕ್ಕೆ ತೊಗೊಂಡೋಗಿ ಬೆಳೆಸಿ ತಿರ್ಗಾ ಅಷ್ಟು ಜನಕ್ಕೆ ಸಂಗೀತವನ್ನು ನೀಡ್ತಾರೆ ಅದ್ರ ಬಗ್ಗೆ. ಸರ್, ಅನುಭವ ಅಂದರೆ ನೀವು ಈ ಫೀಲ್ಡಲ್ಲೇ ಇರೋದು, ಕಹಿ ಸಿಹಿ ಎರಡು ಅನುಭವಗಳು ಸಾಕಷ್ಟು ಆಗಿದೆ, ಆಗ್ತಾ ಇದೆ, ಮುಂದೆನೂ ಆಗುತ್ತೆ. ಏನಕ್ಕಂದರೆ ಒಬ್ಬರು ಕಲಾವಿದರು ಒಬ್ಬರು ಬೆಳೀತಾರೆ ಅಂದರೆ ಶತ್ರುಗಳು ಇರಬೇಕು, ಮಿತ್ರರು ಇರಬೇಕು ಅಂತಾರೆ. ಮಿತ್ರರು ಬೆನ್ನು ತಟ್ಟಕ್ಕೆ, ಶತ್ರುಗಳು ನಮಗೇನು ಹುರಿದುಂಬಿಸೋಕೆ ಅಂತಾರೆ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ರು,
ಯಾವತ್ತು ನಿನಗೆ ಶತ್ರುಗಳು ಶುರು ಆಗ್ತಾರೋ ಅವತ್ತು ನೀನು ಬೆಳೀತಾ ಇದೆಯಾ ಅಂತ ಅರ್ಥ ಅಂತ. ಸೊ ಇದನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಲೈಫಲ್ಲಿ ತುಂಬಾ ಶತ್ರುಗಳಿದ್ದಾರೆ ಇರ್ಬಹುದೇನೋ, ಹೌದು, ಮಟ್ಟಕ್ಕೆ. ಸೊ ಒಬ್ರೊಬ್ರು ಶತ್ರು ಹುಟ್ಟಿದಾಗ ನಾವು ಒಂದೊಂದು ಮೆಟ್ಲು ಹತ್ತುತ್ತಾ ಹೋಗ್ತೀವಂತೆ. ಸೊ ಅವ್ರು ನನಗೆ ಅಂದರೆ ಕೆಲವೊಂದು ಕಡೆ ನಾವು ಒಂದು ಪಾಸಿಟಿವ್ ಎಫರ್ಟ್ ಹಾಕಿರ್ತೀವಿ, ಅದನ್ನು ಕೆಲವರು ಇವಾಗ 100 50% ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಸದುಪಯೋಗ ಪಡಿಸ್ಕೋತಾರೆ. ಇನ್ನು 50% ಅದನ್ನು ಯೂಸ್ ಮಾಡಿಕೊಂಡು ಹೇಳ್ತೀವಲ್ಲ ಸರ್, ತುಳಿದು ಬಂದ ಹಾದಿನ ನಾವು ಮರೀತಾರೆ ಅಂತ ಹೇಳ್ತಾರಲ್ಲ ಸರ್, ಅದು ನನಗೆ ಅನುಭವಕ್ಕಾಗಿದೆ. ನಾನು ಹಾಕ್ಕೊಟ್ಟಿದ್ದ ದಾರಿನ ಅದನ್ನು ಮರೆತು ನನ್ನ ದಾರಿಗೆ ಒಂದು ಮುಳ್ಳು ನಿಂತುಕೊಂಡು ಮಾಡ್ತಾ ಇದ್ದಾರಂತ ಅದನ್ನು ನನಗೆ ಎಷ್ಟೋ ಅನುಭವ ಬಂದಿದೆ. ಎಷ್ಟೋ ಸಲ ನಾನು ತುಂಬ ನರ್ವಸ್ ಆಗಿದ್ದೀನಿ, ಬೇಸರ ಪಟ್ಕೊಂಡಿದ್ದೀನಿ. ಆವಾಗ ನನಗೆ ಇಲ್ಲ, ನಿನಗೀಗ ಮಾಡಿದಾನಂತ ನೀನು ನರ್ವಸ್ ಆಗಬಾರ್ದು, ನೀನು ಇನ್ನೂ ಮುಂದೆ ಸಾಧನೆ ಮಾಡೋದು ತುಂಬ ಇದೆ, ನೀನು ಅದರಲ್ಲಿ ಅದನ್ನು ನೀನು ಪಾಸಿಟಿವ್ ಆಗಿ ತಗೋ. ನಿನಗೇನು ಶತ್ರುಗಳು ಅನಿಸ್ತಾ ಅಥವಾ ನಿನಗೇನು ಕೆಟ್ಟದು ಅಂತ ಅನಿಸ್ತಾ ಇದೆಯೋ ಅದನ್ನು ನೀನು ಪಾಸಿಟಿವ್ ಆಗಿ ತಗೋ ಅಂತ ಕ್ಷಣಕ್ಕೂ ಹೆಜ್ಜೆಗೂ ನಂಗೆ ಸಹಕಾರ ನೀಡ್ತಾ ಬಂದವರು ನನ್ನ ಗಂಡ. ಸೊ ನಾನು ಎಷ್ಟು ಕೆಳಗಿಳಿತೀನೋ ಅವ್ರು ನಾನು ಅಷ್ಟೇ ಮೇಲೆ ಎತ್ತುತ್ತಾ ಇದ್ದಾರೆ. ನನಗೆ ಅವ್ರು ಕೆಳಗಿಳಕ್ಕೆ ಬಿಡ್ತಾ ಇಲ್ಲ, ಏನಕ್ಕಂದ್ರೆ ನಾನು ಸ್ವಲ್ಪ ಸೆನ್ಸಿಟಿವ್. ಯಾರಾದರೂ ಏನಾದರೂ ಆಯಿತು ಅಂತ ನಂಗೆ ಗೊತ್ತಾದ ತಕ್ಷಣ ನಾನು ಅದರಲ್ಲೇ ಫುಲ್ ಮುಳುಗ್ಬಿಡ್ತೀನಿ. ಬಟ್ ಅದರಿಂದ ಅವ್ರು ಎತ್ತೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಡೂ ಇಟ್. ನೀನು ನರ್ವಸ್ ಆಗಬಾರ್ದು, ಮಾಡಬೇಕು. ನೀನು ಸಾಧನೆ ನಿಂತ ಎಷ್ಟೋ ಕಲ್ಲು ಮುಳುಗಳು ನಿಂಗೆ ಬರುತ್ತೆ. ನೀನು ಇಷ್ಟಕ್ಕೆ ಹೆದರ್ಬಿಟ್ರೆ ಹೇಗೆ ಅಂತ ನಾನು ಪ್ರತಿ ಹೆಜ್ಜೆದಲ್ಲೂ ನನಗೆ ಅವರೇ ಸಪೋರ್ಟಾಗಿ ನಿಂತ್ಕೊಂಡು, ಸುಮಾರು ಜನ ಗಾಯಕರಿಗೆ ಆಗಿನ ಕಾಲದಲ್ಲೂ ಅವರು ಹಿಂದಿನ ಕಾಲದಲ್ಲೂ ನಡ್ಕೊಂಡು ಬಂದಿರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಾನು ಸಿಹಿನೂ ಉಣ್ತಾ ಇದ್ದೀನಿ, ಕಹಿನೂ ಉಣ್ತಾ ಇದ್ದೀನಿ. ಬಟ್ ಎಷ್ಟೋ ಕಲಾವಿದರು, ನಾನು ಹೇಳ್ತೀನಿ, ನಾನು ಸಪ್ತಸ್ವರ ಸಂಗಮ ಬಳಗದಲ್ಲಿರೋ ಎಷ್ಟೋ ಕಲಾವಿದರು, ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಅವ್ರು ಇವತ್ತಿಗೂ ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಒಂದು ಟೀಮ್ ಒಂದು ಏನು ಹೇಳ್ತಾರೆ, ಖಂಡಿತ ಖಂಡಿತ ಏನೋ ಒಂದಿಬ್ರು ಮಾಡಿದ್ರು ಅಂತ ನನಗೆ ಬೇಸರ ಇಲ್ಲ ಸರ್. ನಾನು ಹೇಳ್ತೀನಲ್ಲ, 100 ಜನರಲ್ಲಿ 10 ಜನ ಮಾಡಿರ್ಬೋದು, ಬಟ್ 90 ಜನ ಇನ್ನೂ ನನ್ನ ಜೊತೆ ಇದ್ದಾರೆ. ಸೊ ಫೋನ್ ಮಾಡ್ತಾರೆ, ಮಾತಾಡ್ತಾರೆ ನನ್ನ ಜೊತೆ, ಅವ್ರದ್ದು ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಸೊ ಅದೊಂದು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಒಂದು ಗೀತೆ ಲಾಸ್ಟ್ ಕೊನೆಯದಾಗಿ ಒಂದು ನಿಮ್ಮ ಸುಮಧುರವಾದ ಒಂದು ಕಂಠ ಇನ್ನೊಂದು ಕೇಳೋದು ಮತ್ತೆ ನಿಮ್ಮ ಹಸ್ಬೆಂಡ್ ಕೂಡ ಗಾಯಕ? ಅವರು ಅದ್ಭುತವಾದ ಟೆಕ್ನಿಷಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಾವು ಏನು ಲೈವ್ ನಡೆಸ್ತೀವಿ ಇವತ್ತು, ನಮ್ಮದು ಪ್ರತಿಯೊಂದು ಲೈವ್ ಆಗಿರ್ಬೋದು, ಒಂದೊಂದು ಲೈವಿಗೆ ಒಂದೊಂದು ಬ್ಯಾನರ್ ಇರುತ್ತೆ, ನಮ್ಮದು ಪೋಸ್ಟರ್ ಇರುತ್ತೆ. ಸೊ ಪ್ರತಿಯೊಂದು ಪೋಸ್ಟರ್ ರೆಡಿ ಮಾಡೋದಾಗಿರ್ಬೋದು, ಆರ್ಟ್ ಆಗಿರ್ಬೋದು, ಮತ್ತು ಟ್ರ್ಯಾಕ್ಗಳನ್ನ ಎಡಿಟ್ ಮಾಡೋದು. ಸೊ ನಮ್ಮ ಧ್ವನಿಗೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಪಿಕ್ಚರ್ನ ಸೆಟ್ ಮಾಡೋದು. ಸೊ ಅತ್ಯಂತ ಅದ್ಭುತವಾದ ಟೆಕ್ನಿಷಿಯನ್ ಅವರು. ಸೊ ಅವರಿಲ್ಲ ಅಂದರೆ ನಾವು ಲೈವ್ ಮಾಡೋಕ್ಕೆ ಆಗಲ್ಲ. ಸೊ ಬೇಸ್ ಅಂತ ಹೇಳ್ಬೋದು. ಹೌದು, ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಖಂಡಿತ ಏನಂತಾರೆ, ಒಂದು ಸಪೋರ್ಟ್ನೆಸ್. ಖಂಡಿತ ಅವರಿಲ್ಲ ಅಂದರೆ ನಾನು ಒಂದು ಹೆಜ್ಜೆನೂ ನಾನು ಹಾಕ್ಲಿಕ್ಕಾಗಲ್ಲ. ಸೊ ಇಲ್ಲಿ ಇವಾಗ ಒಂದು ಇಂಟರ್ವ್ಯೂ ತೊಗೋತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಅ ಫ್ಯಾಕ್ಟ್. ಅವರಿಲ್ಲ ಅಂದರೆ ನಾನು ಒಂದು ಹೆಜ್ಜೆನೂ ಹಾಕಲ್ಲ, ನನಗೆ ಆ ಧೈರ್ಯನೂ ಇಲ್ಲ. ನಾನೊಂದು ಪ್ರೋಗ್ರಾಮಿಗೆ ಹೋಗ್ಬೇಕಂದ್ರೆ ನಾನು ಇವತ್ತುವರೆಗೆ ಇಂಡಿವಿಜುವಲ್ ಆಗಿ ಯಾವ ಪ್ರೋಗ್ರಾಮಿಗೂ ಹೋಗಿಲ್ಲ. ಹೋಗಕ್ಕೆ ಬರಲ್ಲ ಅಂತಲ್ಲ, ಬಟ್ ನಂಗೆ ಧೈರ್ಯ ಇಲ್ಲ. ನನಗೆ ಅವರೇ ಇರಬೇಕು. ನನಗೆ ಅವರು ನನ್ನ ಜೊತೆ ಇದ್ರೇ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನೋದು ಅದು ನನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಸೊ ಏನಕ್ಕಂದ್ರೆ ಅಪ್ಪ ಆದ ನಂತರ ಅವರೇ ಗುರು ನನಗೆ. ನೆಕ್ಸ್ಟ್ ಈಸ್ ಒನ್ ಆಫ್ ಯುವರ್ ಲೈಫ್ ಆ್ಯಂಡ್ ಮಾರಲ್ ಸಪೋರ್ಟ್ ಈಸ್ ಎ ಗುರು. ಎವ್ರಿವನ್. ಎವ್ರಿಥಿಂಗ್. ಓಕೆ ಮೇಡಮ್, ಒಂದು ಮಧುರ ಗೀತೆ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2 ವರ್ಷದ ಹಿಂದೆ ನನ್ನ ಗಂಡನ ಹತ್ರ ನಾನೊಂದು ಮಾತು ಹೇಳಿದ್ದೆ. ಅವ್ರು ಯಾವಾಗಲೂ ಹೇಳ್ತಿದ್ರು, ನೀನು ಹಾಡ್ತೀಯಾ, ನೀನು ಸಿಂಗರ್ ಆಗ್ತೀಯಾ, ಒಂದಿನ ವಯಸ್ಸಾಯಿತು,
ಮದುವೆ ಆಯಿತು, ಮಗ ಹುಟ್ಟಿದ. ಇನ್ನು ಏನು ಸಿಂಗರ್ ಆಗ್ತೀನಿ ನಾನು, ಎಲ್ಲ ಆಸೆ ಬಿಟ್ಟಿದ್ದೀನಿ. ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆಟೋಮೊಬೈಲಲ್ಲಿ ಕಸ್ಟಮರ್ ಕೇರ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಫೀಲ್ಡ್ ಚೇಂಜ್ ಆಗಿದೆ. 10 ಇಯರ್ಸ್ ಮಾಡಿದೆ, CCM ಆಗಿ ವರ್ಕ್ ಮಾಡಿದೆ ಮಾರುತಿ ಸುಜುಕಿಯಲ್ಲಿ. ಸೊ ಅವಾಗ ಹೇಳ್ತಾ ಇದ್ದೆ, ಇವಾಗ ನಂದು ಆಂಬಿಷನ್ ಏನಿದ್ರು ಆಟೋಮೊಬೈಲು, ಕಾರು, ಗ್ಯಾರೇಜು ಇಷ್ಟೇ ನಂದು, ಇನ್ನೇನಿಲ್ಲ. ಅವಾಗ ಒಂದು ಮಾತು ಹೇಳಿದರು, ಕಲೆಗೆ ವಯಸ್ಸಿಲ್ಲ, ಯಾವ ವಯಸ್ಸಲ್ಲೂ ಕಲಾವಿದರಾಗಬಹುದು, ಅದು ಲಕ್ ನಿನಗೆ ಕೂಡ್ಕೊಂಡು ಬರಬೇಕು, ನಿನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ. ಅದು ಇವತ್ತು ನೆರವೇರಿದೆ. ಥ್ಯಾಂಕ್ ಯು ಮೈ ಹಸ್ಬೆಂಡ್. ಅವ್ರದ್ದು ಆ ಮಾತು ಇವತ್ತು ನಿಜ ಆಗಿದೆ. ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬರ್ತೀವಿ ಅಂದ್ರೆ ಅದೊಂದು ಟ್ರೆಂಡೇ ಚೇಂಜ್ ಆಗಿದೆ. ಎಸ್, ಹೌದು, ದಟ್ ಇಸ್ ದ ಮೇನ್. ಖಂಡಿತ. ಬಟ್ ಗ್ಯಾಪ್ ಕೊಟ್ಟರು ವೆಯ್ಟ್ ಮಾಡಿ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರೋಣ, ಆ ಒಂದು ಧ್ವನಿ ನಾವು ಅಲ್ಲಿನ ಕ್ಯಾಚ್ ಮಾಡಿ ಇರಬಹುದೇನೋ. ಏನಕ್ಕಂದರೆ ಅವ್ರು ಹೇಳಿದವಾಗ ನಾನು ಅಂದ್ಕೊಂಡಿರಲಿಲ್ಲ ಆಫ್ಟರ್ 2 ಇಯರ್ಸ್ ನಾನು ಒಂದು ಸಿಂಗರ್ ಆಗ್ತೀನಿ ಅಥವಾ ಆ ಜಾನಕಮ್ಮನವ್ರದ್ದು ಹೆಸರು ಒಂದು ನನಗೆ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ಅದು ಗೊತ್ತಿಲ್ಲ, ನನ್ನ ಅಭಿಮಾನಿಗಳು ಆ ಹೆಸರನ್ನು ಅವರೇ ನನಗೆ ಇಟ್ಟಿದ್ದಾರೆ. ನಾನು ಅದಕ್ಕೆ ಚಿರಋಣಿ ಅಷ್ಟೇ. ಇದೊಂದು ಒಂದು ಸಂದರ್ಭದಲ್ಲಿ ನಿಮಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅಮ್ಮ ಅವರ ಪ್ರಶಸ್ತಿ, ಅವರ ಹೆಸರಲ್ಲಿ ಒಂದು ಪ್ರಶಸ್ತಿನ ನಾವು ನಿಮಗೆ ನೀಡ್ತಿದ್ದೇವೆ. ಖಂಡಿತ, ತುಂಬ ಸಂತೋಷ, ತುಂಬ ಸಂತೋಷ. ನಾನು ಅದಕ್ಕೆ ಗೊತ್ತಿಲ್ಲ ಅಷ್ಟು ಅಚೀವ್ ಮಾಡಿದ್ದೀನೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಬಟ್ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಅಭಿಮಾನಕ್ಕಿಂತ ಹೆಚ್ಚಾಗಿ ಮೇಡಮ್ ಅದೊಂದು ಪ್ರೀತಿ, ವಿಶ್ವಾಸ ಅಂತಲೇ ಹೇಳ್ಬೋದು. ಖಂಡಿತ, ಖಂಡಿತ ಸರ್. ಮೇಡಮ್, ನಿಮ್ಮ ಒಂದು ಸಪ್ತಸ್ವರ ಸಂಸ್ಥೆ ಸುಮಾರು ಜನಕ್ಕೆ ಅದು ಒಂದು ದಾರಿದೀಪ ಆಗುತ್ತೆ. ನಿಮ್ಮ ಒಂದು ಅನಿಸಿಕೆ ಆ ಮೂಲಕ ನಿಮ್ಮ ಸಂಸ್ಥೆಯಿಂದ ಏನೇನಾಗಬೇಕು, ಹೊಸಬರಿಗೆ ಯಾವ ರೀತಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು? ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್, ಇದನ್ನು ನಾನು ಪ್ರಾರಂಭ ಮಾಡಿದ ಉದ್ದೇಶನೇ ಹೊಸ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಈಗ ಬೆಂಗಳೂರಲ್ಲಷ್ಟೇ ಅಲ್ಲ, ಅದನ್ನು ಮೀರಿ ತುಂಬ ಕಡೆಯಿಂದ ಜನ ನಮ್ಮ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಸೊ ನನ್ನ ಉದ್ದೇಶ ಏನಂದರೆ, ಇವಾಗ ಕೆಲವೊಂದು ಹಳ್ಳಿಗಳ ಕಡೆ ಅವರಿಗೆ ಪ್ರೋತ್ಸಾಹ ಸಿಗಲ್ಲ. ಚೆನ್ನಾಗಿ ಹಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ವೇದಿಕೆಗಳು ಸಿಗಲ್ಲ, ಪ್ರೋತ್ಸಾಹ ಸಿಗಲ್ಲ. ಹಳ್ಳಿ ಕಡೆ ಎಲ್ಲ ಈ ಲೈವ್ ಅಂದರೆ ಏನಂತನೂ ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತ. ಸೊ ಲೈವ್ ನಡಿಬೇಕಿದ್ರೆ ನನ್ನ ಒಂದು ಹಿಂದುಗಡೆ ಬ್ಯಾನರಲ್ಲಿ ನಮ್ಮ ನಂಬರ್ಗಳು ಬರ್ತಾ ಇರುತ್ತೆ. ಸೊ ನಾವು ಒಂದು 20 ಮಿನಿಟ್ಸಿಗೆ ಅನೌನ್ಸ್ ಮಾಡ್ತಾ ಇರ್ತೀವಿ. ಸೊ ನಮ್ಮದು ಲೈವ್ ಮುಗಿದವಾಗ ಅದು ಎಷ್ಟೋ 2,000, 3,000, 4,000 ನೋಡೋ ಜನಗಳು ಇರ್ತಾರೆ. ಸೊ ಅವ್ರಿಗೆ ನಾನು ಆ ಟೈಮಲ್ಲಿ ನಾನು ಮೆಸೇಜ್ ಏನೋ ಕೊಡ್ತೀನಿ ಅಂದರೆ, ಲೈವ್ ಆದಮೇಲೆ ಎಷ್ಟೋ ಜನ ನೋಡಿದವರಿಗೆ ಆ ಮೆಸೇಜ್ ತಲುಪಬೇಕು ಅಂತ. ಸೊ ಲೈವ್ ಕೊಡಬೇಕಿದ್ರೆ ನಾನು ಅವ್ರಿಗೆ ಹೇಳೋದು, ಹಿಂದೆ ಬರ್ತಾ ಇರೋ ನಂಬರಿಗೆ ದಯವಿಟ್ಟು ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಅಂತ. ಏನಕ್ಕಂದರೆ ನಿಮ್ಮಲ್ಲಿ ಎಷ್ಟೋ ಜನ ಕಲಾವಿದರು ಇರ್ತಾರೆ, ಹಾಡು ಹೇಳೋರು, ಅವರಿಗೆ ಸರಿಯಾದ ಸ್ಟೇಜು ವೇದಿಕೆ ಸಿಕ್ಕಿರಲ್ಲ. ಸೊ ಅಂಥವ್ರಿಗೋಸ್ಕರನೇ ನನ್ನ ಸಪ್ತಸ್ವರ ಸಂಗಮ ವೇದಿಕೆ ಅಂತ ಇರೋದು. ಸೊ ಇದರಿಂದ ಅವ್ರಿಗೆ ಪ್ರಯೋಜನ ಏನಂದರೆ, ಒಂದು ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವೇದಿಕೆಯಲ್ಲಿ ಎಷ್ಟೋ ಜನ ಬಂದೋಗಿದ್ದಾರೆ. ಎಷ್ಟೋ ಜನರಿಗೆ ನನ್ನ ವೇದಿಕೆಯಿಂದ ಇನ್ನೊಬ್ಬರು ಗುರುತಿಸಿ ಇನ್ನೊಬ್ಬರು ಕರ್ಕೊಂಡೋಗಿ ಅವರು ಇನ್ನೂ ಎಷ್ಟೋ ಕಡೆ ವೇದಿಕೆಯಲ್ಲಿ ಅವರು ಹಾಡನ್ನು ಪ್ರದರ್ಶನ ಮಾಡಿದ್ದಾರೆ. ಅದೊಂದು ಹೆಮ್ಮೆ ಖಂಡಿತ ನನಗಿದೆ. ಮೇಡಮ್, ಆ ಒಂದು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ? ನನ್ನ ಕಾಂಟ್ಯಾಕ್ಟ್ ನಂಬರ್ ಅಂದರೆ 9880063131. ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ. ಸೊ ಯಾವುದೇ ಹಾಡ್ಲಿಕ್ಕೆ ಇಷ್ಟಪಡೋ ಕಲಾವಿದರು ಖಂಡಿತ ನನಗೆ ಕರೆ ಮಾಡಿ ನನಗೆ ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ ಕಳಿಸಿದ್ರೆ ನಾನು ಬುಕ್ ಮಾಡಿಕೊಂಡು ಅವರಿಗೆ ಸ್ಲಾಟ್ ಬಂದ ನಂತರ, ಏನಕ್ಕಂದರೆ ನನಗೆ ಇವಾಗ ಬುಕ್ಕಿಂಗು ಒಂದೊಂದು ತಿಂಗಳು ಬುಕ್ಕಿಂಗ್ ಆಗಿರುತ್ತೆ. ಸೊ ಇವಾಗಂತೂ ಜುಲೈ ಎಂಡ್ವರೆಗೆ ಬುಕ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಅಷ್ಟು ಕಲಾವಿದರು ನಮ್ಮನ್ನು ಇವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಂಥರಲ್ಲಿ ವಿಡಿಯೋ ಕ್ಲಿಪ್ಸ್ ಕಳಿಸಿ ಅತ್ಯುತ್ತಮ ಯಾರು ಹಾಡ್ತಾರೆ, ಗಾಯಕರು ಯಾರಿದ್ದಾರೆ ನೋಡಿಬಿಟ್ಟು ನಾವು ಅವರಿಗೆ ಫೋನ್ ಮಾಡ್ತೀನಿ. ಒಂದು ವಾರದ ಮುಂಚೆ ನಾನೇ ಖುದ್ದಾಗಿ ಅವ್ರಿಗೆ ಫೋನ್ ಮಾಡಿ ಅವರಿಗೆ ಈ ಶನಿವಾರ ಅಂತ ಅವರಿಗೆ ಸ್ಲಾಟ್ ಬುಕ್ ಮಾಡಿ ಫಿಕ್ಸ್ ಮಾಡಿ ಅವ್ರಿಗೆ ಹೇಳ್ತೀನಿ. ಸೊ ಹಾಡು ಅವ್ರು ಯಾವುದೇ ಭಾಷೆಯಲ್ಲಿ ಹಾಡ್ಬೋದು, ಬಟ್ ಕನ್ನಡಕ್ಕೆ ನಾನು ಆದಷ್ಟು ಪ್ರಾಧಾನ್ಯತೆ ಕೊಡ್ತೀನಿ. ಏನಕ್ಕಂದರೆ ಬೆಂಗಳೂರಲ್ಲಿ ಇದ್ದೀವಿ, ಕನ್ನಡ ಫಸ್ಟ್ ಪ್ರಿಫರೆನ್ಸ್ ಅಂತ. ಸೊ ಕೆಲವರು ತೆಲುಗು ಹಾಡೋರು ಖಂಡಿತ ಖಂಡಿತ. ಏನಕ್ಕಂದರೆ ಒಂದು ಸಂಗೀತಕ್ಕೆ ಭಾಷೆ ಇಲ್ಲ, ಭಾಷೆ ಇಲ್ಲ. ಅದಕ್ಕೆ ನಾನು ಕನ್ನಡ, ಹಿಂದಿ, ತೆಲುಗು, ಮಲಯಾಳಂ, ತಮಿಳ್ ಯಾವುದೋ ಹಾಡ್ಬೋದು. ಬಟ್ ತುಂಬ ಪ್ರಿಫರೆನ್ಸ್ ಕನ್ನಡಕ್ಕೆ ಏನೋ ಕೊಡ್ತೀನಿ ಅಂದರೆ, ನೋಡುಗರು ಮ್ಯಾಕ್ಸಿಮಮ್ ಕನ್ನಡದವರಾಗಿದ್ದಾರೆ. ಸೊ ಬೇರೆ ಲ್ಯಾಂಗ್ವೇಜ್ ಹಾಡು ಒಂದು ಕೇಳ್ತಾರೆ, ಎರಡನೇದು ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜ್ ಹಾಡು ಬಂದ ತಕ್ಷಣ ಮೇಡಮ್ ಕನ್ನಡ ಹಾಡಿಸಿ ಅಂತಾರೆ. ನಾನು ನನ್ನ ಲೈವ್ ಮಾಡ್ತಿರೋದು ಅಭಿಮಾನಿಗಳಿಗೋಸ್ಕರ. ಅಭಿಮಾನಿಗಳು ಏನು ಇಷ್ಟಪಡ್ತಾರೆ ನಾನು ಅದನ್ನು ಅವ್ರಿಗೆ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಕನ್ನಡಕ್ಕೆ ನಾನು ಮೊದಲ ಆದ್ಯತೆ ಕೊಡೋದು. ಇದರಿಂದ ನನಗೆ ಪ್ರಯೋಜನ ಅಂದರೆ, ನಾನು ಅಭಿಮಾನಿಗಳನ್ನು
ಸಂಪಾದನೆ ಮಾಡ್ಕೊಂಡಿರೋದೇ ನನ್ನ ದೊಡ್ಡ ಆಸ್ತಿ. ನಾನು ಇದನ್ನು ಫ್ರೀಯಾಗಿ ಮಾಡ್ತಾ ಇರೋದು, ಒಂದೇ ಒಂದು ರೂಪಾಯಿನೂ ನಾನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕಲಾವಿದರು ಬೆಳಿಬೇಕು ಅಂತ ಫ್ರೀ ವೇದಿಕೆ ಕೊಟ್ಟು ನಾನು ಕಲಾವಿದರನ್ನ ಬೆಳೆಸಬೇಕು ಅಂತ ಇಟ್ಕೊಂಡಿದ್ದೀನಿ. ಸೊ ಮುಂದೆ ನಾನು ಎಷ್ಟು ದಿನ ಇರ್ತೀನೋ, ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ನಾನು ಅಲ್ಲಿವರೆಗೆ ಇದನ್ನು ನಡ್ಸ್ಕೊಂಡು ಹೋಗ್ತೀನಿ. ಇಟ್ಸ್ ಮೈ ಗೋಲ್ ಅಷ್ಟೇ. ವೀಕ್ಷಕರೇ ಕೇಳಿದ್ರಲ್ಲ, ಮೇಡಮ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸಪ್ತ ಸ್ವರ ವೇದಿಕೆಯಲ್ಲಿ ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದಿರುತ್ತೆ. ದಯವಿಟ್ಟು ಆ ನಂಬರ್ಗೆ ಮತ್ತು ನಮ್ಮ ಚಾನಲಲ್ಲಿ ಸ್ಕ್ರೋಲ್ನಲ್ಲಿ ಅವ್ರದ್ದು ನಂಬರ್ನ ಪ್ರಸ್ತುತಪಡಿಸ್ತೀವಿ. ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ ಹೊಸ ಗಾಯಕರಿಗೆ ಒಂದು ವೇದಿಕೆ ನೀವು ಮಾಡ್ಕೊಳ್ಳಿ. ವೇದಿಕೆ ನಮ್ಮದು, ಹಾಡು ನಿಮ್ಮದು. ಇದರ ಸಂಸ್ಥಾಪಕರು ಶಿವಾನಂದ ಮೂರ್ತಿ ಅವರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಅವರು ಕೂಡ ನನ್ನ ಬೆನ್ನೆಲುಬಾಗಿ ಇದ್ದಾರೆ. ಮೇಡಮ್ ನೀವೇನು ಮಾಡ್ತೀರೋ ಮಾಡಿ, ನಾನು ಸಪೋರ್ಟ್ ಕೊಡ್ತೀನಿ ಅಂತ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೂ ನನ್ನ ಗಂಡನ್ ಅವರು ಕೂಡ ಅಷ್ಟೇ. ಒಂದು ಶನಿವಾರನೂ ತಪ್ಸಲ್ಲ ನಾನು. ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದರೆ ಕೆಲವೊಂದು ಸಲ ಸ್ಕಿಪ್ ಆಗುತ್ತೆ. ಬಟ್ ಇಬ್ಬರು ಸಪೋರ್ಟಿಂದ ನಾನು ಇವತ್ತು ಏನು ಮಾಡೋದಿದ್ರು ಅವರಿಬ್ಬರು ಸಹಕಾರ ನನಗೆ ಖಂಡಿತ ಇದೆ. ಬ್ಯಾಕ್ ಬೋನ್ಸ್ ಆಫ್ ದ ಟೂ. ಖಂಡಿತ 2 pillars. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಒಂದು ಚಾನಲ್ ಸ್ಕ್ರೋಲ್ನಲ್ಲಿ ಮೇಡಮ್ ನಂಬರ್ ಬಂದಿರುತ್ತೆ. ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ವೇದಿಕೆನ ಸೃಷ್ಟಿಸ್ಕೊಳ್ಳಿ ಅಂತ ಹೇಳ್ಕೊತ ನಮ್ಮ ಮೇಲಿನ ಮಾತುಗಳನ್ನ ಮುಗಿಸ್ತೀವಿ. ಜೈ ಹಿಂದ್. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮ್ಮೊಂದಿಗೆ ದೀಪಾ ರಾಘವೇಂದ್ರ ಅವರು ಅವರ ಅನುಭವಗಳು ಮತ್ತು ಅವರ ಸಂಗೀತದ ಪಯಣ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಅವರಿಗೆ ಒಂದೇ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಿಡು ಮಾಡಿಕೊಂಡು ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ, ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಶರಣಾರ್ಥಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.